सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते। ॐ ह्रीं दुं दुर्गायै नमः। ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಆಗಸ್ಟ್ ಮೊದಲ ವಾರದಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ. ತರಗತಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾನು ತಿಳಿಸ್ಕೊಡ್ತೀನಿ. ದಿನಾಂಕ 28 ಜೂನ್ 2026ರಿಂದ ದಿನಾಂಕ 4 ಜುಲೈ 2026ರವರೆಗಿನ ಒಂದು ವಾರದ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ 2ನೇ ಮನೆಯಲ್ಲಿ ಕುತ್ಕೊಂಡಿರ್ತಾನೆ. ಈ ವಾರದಲ್ಲಿ 2ನೇ ಮನೆಯಲ್ಲಿ ಅವನು ಕೃತಿಕಾ ನಕ್ಷತ್ರದಲ್ಲಿ ಸ್ಥಿತನಾಗಿರ್ತಾನೆ. ಮಿತ್ರನ ನಕ್ಷತ್ರವಾಗಿರೋದ್ರಿಂದ ಬಹಳ ಒಂದು ಶುಭ ಫಲವನ್ನ ಕೊಡ್ತಾನೆ. ಪ್ರಮುಖವಾಗಿ ಭವಿಷ್ಯಕ್ಕೆ ಬಹಳ ಉಪಯುಕ್ತವಾಗುವಂತಹ ಒಂದಷ್ಟು ನಿರ್ಧಾರಗಳನ್ನ ನೀವು ತಗೊಳ್ತೀರಾ. ಅದು ಉದ್ಯೋಗದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಒಂದು ವೈಯಕ್ತಿಕ ಕೆಲಸಗಳಿಗೆ ಸಂಬಂಧಪಟ್ಟಿದ್ದಾಗಿರಬಹುದು. ಈ ರೀತಿ ಜೊತೆಗೆ 2ನೇ ಮನೇಲಿ ಕುಜ ಇರೋದ್ರಿಂದ ಸ್ವಲ್ಪ ನೇರ ಮಾತು, ನೇರ ವ್ಯಕ್ತಿತ್ವ ಬೇರೆಯವರಿಗೆ ಸ್ವಲ್ಪ ಬೇಸರವನ್ನ ತರಬಹುದು. ಆದ್ರೆ ನಿಮ್ಮ ಮಾತಿನಲ್ಲಿ ಯಾವುದೇ ತಪ್ಪು ಇರೋದಿಲ್ಲ. ಅಂದ್ರೆ ನೇರವಾಗಿ ಮಾತಾಡ್ತಿರೋ, ಮಾತಾಡಿದ ರೀತಿ ಸ್ವಲ್ಪ ತಪ್ಪಿರಬಹುದು, ಆದ್ರೆ ಸರಿಯಾದ ಪಾಯಿಂಟ್ ಅನ್ನೇ ನೀವು ಹಾಕಿರ್ತೀರಾ. ಅಂದ್ರೆ ಸರಿಯಾದ ರೀತಿಯಲ್ಲೇ ನೀವು ಮಾತಾಡಿರ್ತೀರ, ತಪ್ಪು ಏನು ಮಾತಾಡಿರಲ್ಲ. ಅದು ಕೇಳುಗರಿಗೆ ಸ್ವಲ್ಪ ಹಾರ್ಷ್ ಅನ್ಸೋದ್ರಿಂದ ಒಂಚೂರು ಅವ್ರಿಗೆ ಬೇಜಾರಾಗ್ಬೋದು. ಅಂದ್ರೆ ಹೇಳೋದನ್ನೇ ಸ್ವಲ್ಪ ನಿಧಾನವಾಗಿ ಹೇಳಿ ಅಷ್ಟೇನೆ. ಇನ್ನು 2ನೇ ಮನೆಯಲ್ಲಿ ಮಂಗಳ ಗ್ರಹ ಇರೋದ್ರಿಂದ 2ನೇ ಮನೆ ಅಧಿಪತಿಯಾದಂತಹ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಈ ವಾರದಲ್ಲಿ. ಅಂದ್ರೆ ನಿಮ್ಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಹಣಕಾಸಿನ ವಿಷಯದಲ್ಲಿ ಏನು ತೊಂದರೆ ಇರೋದಿಲ್ಲ. ಕುಟುಂಬದಲ್ಲಿ ನೆಮ್ಮದಿ ಸಮಾಧಾನ ಇರುತ್ತೆ. ಯಾಕಂದ್ರೆ ಕುಟುಂಬ ಸ್ಥಾನಾಧಿಪತಿ ಚತುರ್ಥ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ಪ್ರಮುಖವಾಗಿ ಆಸ್ತಿ, ಮನೆ, ಭೂಮಿ ಇವುಗಳ ವಿಚಾರವಾಗಿ ಏನೇ ಒಂದು ನೀವು ಅನ್ಕೊಂಡ್ರು ಅದು ಸಕ್ಸಸ್ ಆಗುತ್ತೆ. ಮನೆ ಕಟ್ಟಿಸ್ತಾ ಇರುವಂತವ್ರಿಗೆ ಕೆಲಸಗಳು ತುಂಬಾ ಚುರುಕಿನಿಂದ ಸಾಗುತ್ತೆ ಈ ವಾರದಲ್ಲಿ. ಹಾಗೆ ಮನೆ ಕಟ್ಟಿಸ್ತಾ ಇದ್ದೀರಾ ಅನ್ನೋರ್ಗೆ ಅದಕ್ಕೆ ಬೇಕಾದಂತಹ ಹಣಕಾಸಿನ ಅನುಕೂಲಗಳು ಒದಗಿ ಬರುತ್ತೆ. ಮನೆ ಕಟ್ಟಿಸ್ಬೇಕು ಅಥವಾ ಸೈಟ್ ತಗೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರೋರ್ಗೆ ಅವರಿಗೂ ಕೂಡ ಹಣಕಾಸಿನ ಅನುಕೂಲಗಳು ಈ ವಾರದಲ್ಲಿ ದೊರಕತ್ತೆ. ತೃತೀಯ ಭಾವದಲ್ಲಿ ರವಿಗ್ರಹ ಸ್ಥಿತನಾಗಿದ್ದಾನೆ. ನೋಡಿ, ಪಂಚಮಾಧಿಪತಿಯಾದಂತಹ ರವಿಗ್ರಹ ತೃತೀಯ ಭಾವದಲ್ಲಿ ಸ್ಥಿತನಾಗಿದ್ದಾನೆ. ತುಂಬಾನೇ ಶುಭ. ಅಂದ್ರೆ ನಿಮ್ಮ ಆತ್ಮೀಯರನ್ನ ಭೇಟಿ ಮಾಡುವಂಥದ್ದು, ತುಂಬಾ ಪ್ರೀತಿ ಪಾತ್ರರಿಂದ ನಿಮಗೆ ಉತ್ತಮ ಸಲಹೆ ಸಿಗುವಂತದ್ದಾಗತ್ತೆ. ಅಥವಾ ನೀವೇ ನಿಮ್ಮ ಬಂಧುಗಳ ಮನೆಗೆ ಹೋಗುವಂಥದ್ದು. ಒಂದ್ ರೀತಿ ಮಿತ್ರರಿಂದ ನಿಮ್ಗೆ ಸಹಕಾರ ತುಂಬಾ ಆಗತ್ತೆ. ಯಾಕಂದ್ರೆ ನಿಮ್ಮ ರಾಶ್ಯಾಧಿಪತಿನೂ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತನಾಗಿದ್ದಾನೆ. ತೃತೀಯ ಭಾವದಲ್ಲೂ ಸೂರ್ಯ ಗ್ರಹ ಇರೋದ್ರಿಂದ ಸೂರ್ಯನ ಒಂದು ಶುಭ ಫಲ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸಕಾಲದಲ್ಲಿ ಸರಿಯಾದ ಮಾಹಿತಿಗಳು, ಸರಿಯಾದ ಸಲಹೆಗಳು ನಿಮ್ಗೆ ನಿಮ್ಮ ಮಿತ್ರರಿಂದ ಅಥವಾ ಬಂಧುಗಳಿಂದ ಸಿಗತ್ತೆ. ಇನ್ನು ಚತುರ್ಥ ಭಾವದಲ್ಲೇ ಬುಧ ಗ್ರಹ ಕುತ್ಕೊಂಡಿದ್ದಾನೆ. ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ. ಕೆಲಸದಲ್ಲಿ ಕಠಿಣತೆ ಕಡಿಮೆ ಆಗತ್ತೆ. ಬಹಳ ಸುಲಭವಾಗಿ ಕೆಲಸವನ್ನ ಮಾಡ್ತೀರಾ. ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ತುಂಬಾ ಚೆನ್ನಾಗಿದೆ. 4ನೇ ಮನೆಯಲ್ಲಿ ಇಷ್ಟೊಂದು ಶುಭ ಗ್ರಹಗಳು ಕುತ್ಕೊಂಡಿರೋದ್ರಿಂದ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೀವೇನೇ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ನಿಮ್ಗೆ ಲಾಭ ಅಥವಾ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಚತುರ್ಥ ಭಾವದಲ್ಲಿ ಬುಧನೂ ಕೂಡ ಸ್ಥಿತನಾಗಿರೋದ್ರಿಂದ 6ನೇ ಮನೆ ಅಧಿಪತಿ. ಮನೆ ಹೋಮ್ ಲೋನ್ಗೋಸ್ಕರ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಅಂತದ್ದೇನಾದ್ರೂ ಒಂದು ಒಳ್ಳೇದಾಗತ್ತೆ. ಈಗ ಹೋಮ್ ಲೋನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ, ಏನ್ ಮಾಡೋದು, ಲೋನ್ ಆಗ್ತಾ ಇಲ್ಲ, ಬ್ಯಾಂಕಿಗೆ ತುಂಬಾ ಓಡಾಡಿ ಬೇಜಾರಾಗಿದೆ ಅನ್ನುವಂಥದ್ದು ಸಮಸ್ಯೆಗಳಿದ್ರೆ ಈ ವಾರದಲ್ಲಿ ಆಲ್ಮೋಸ್ಟ್ ನಿಮ್ದು ಲೋನ್ ಕೆಲಸಗಳು ಕಂಪ್ಲೀಟ್ ಆಗುವಂತ ಸಾಧ್ಯತೆಗಳಿದೆ. ಸಪ್ತಮಾಧಿಪತಿಯಾದಂತಹ ಶುಕ್ರ ಗ್ರಹ ಚತುರ್ಥ ಭಾವದಲ್ಲಿರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ತುಂಬಾ ಚೆನ್ನಾಗಿದೆ. ಸಪ್ತಮ ಅಂದ್ರೆ ಪಾರ್ಟ್ನರ್. ಚತುರ್ಥ ಭಾವದಲ್ಲಿ ಗುರು ಜೊತೆ ಇರೋದ್ರಿಂದ ಬಿಸ್ನೆಸ್ ಮಾಡುವಂತವ್ರಿಗೆ ತುಂಬಾ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಅದ್ಭುತವಾದಂತಹ ಲಾಭ ಇದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾ ಚೆನ್ನಾಗಿದೆ. ಹಾಗೆ 4ನೇ ಮನೆ ಅನ್ನೋದು ಮನಃಶಾಂತಿಯನ್ನ ಸೂಚಿಸುತ್ತೆ. 4ನೇ ಮನೆಯಲ್ಲಿ 3 ಶುಭ ಗ್ರಹಗಳಿರೋದ್ರಿಂದ ಏನೇ ಸಮಸ್ಯೆಗಳು ಯಾಕಿರುತ್ತೆ ಅಂದ್ರೆ 7.5 ನಡೀತಾ ಇರೋದ್ರಿಂದ ಸಮಸ್ಯೆಗಳು
ಇದ್ದೇ ಇರುತ್ತೆ. ಆದ್ರೆ ಏನೇ ಸಮಸ್ಯೆಗಳಿದ್ರು ಕೂಡ ಈ ವಾರದಲ್ಲಿ ತಕ್ಕ ಮಟ್ಟಿಗೆ ಮನಸ್ಸಿಗೆ ಏನೋ ಒಂದು ಸಮಾಧಾನ, ಏನೋ ಒಂದು ನೆಮ್ಮದಿ, ಮತ್ತೆ ಏನೋ ಒಂದು ಭರವಸೆ, ಏನೋ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಭರವಸೆ ಹೆಚ್ಚಾಗಿ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಗುರು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗೆ 5ನೇ ಮನೆ ಅಧಿಪತಿ ತೃತೀಯ ಭಾವದಲ್ಲಿ ಇರೋದ್ರಿಂದ ಓದೋದ್ರಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಓದೋದ್ರ ಕಡೆ ಹೆಚ್ಚು ಗಮನವನ್ನ ಕೊಡ್ತೀರಾ. ಗುರು ಮತ್ತು ಬುಧ ಈ ಒಂದು ಕಾಂಬಿನೇಷನ್ ಹಾಗೆ ಓದ್ಬೇಕು ಅನ್ನುವಂತಹ ಆಸಕ್ತಿಯನ್ನ ಮತ್ತೆ ಓದಿದ್ದನ್ನ ನೆನಪಲ್ಲಿ ಉಳ್ಕೊಳ್ಳುವಂತದ್ದನ್ನ ಬುಧ ಗ್ರಹ ಮಾಡ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ತುಂಬಾ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಶುಭದಾಯಕ ವಾರ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ರಾಶಿಯಲ್ಲೇ ಕುಜ, ಸ್ವಲ್ಪ ಟೆನ್ಷನ್ ಆಗತ್ತೆ, ಸ್ವಲ್ಪ ಕೋಪ ಬರ್ತಾ ಇರತ್ತೆ. ಕುಜ ಅಲ್ವಾ, ಮಂಗಳ ಗ್ರಹ ಆಪೋಸಿಟ್ ಗ್ರಹದ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಆದ್ರೆ ಒಂದು ವಿಶೇಷ ಏನಂದ್ರೆ ನಿಮ್ಮ ಒಂದು ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಗ್ರಾಹಕರು ನಿಮ್ಗೆ ಸಿಗ್ತಾರೆ. ನಿಮ್ಗೆ ಗ್ರಾಹಕರಿಂದ ಬಹಳ ಅನುಕೂಲ ಆಗುತ್ತೆ. ಯಾವುದೇ ಒಂದು ಉದ್ಯೋಗವನ್ನ ನೀವು ಮಾಡ್ತಾ ಇದ್ರು ಕೂಡ, ವ್ಯಾಪಾರದಲ್ಲಿ, ಸ್ವಂತ ಉದ್ಯೋಗದಲ್ಲಿ ಇದೊಂದು. ಹಾಗೆ ಪಾರ್ಟ್ನರ್ಶಿಪ್ ಅಲ್ಲಿ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ರೋ ನಿಮಗೆ ಅತಿ ಹೆಚ್ಚು ಲಾಭ ಇದೆ ಅಂತ ಹೇಳ್ಬೋದು. ಕುಟುಂಬಕ್ಕೋಸ್ಕರ ಒಂದಿಷ್ಟು ಖರ್ಚುಗಳನ್ನ ಮಾಡ್ತೀರಾ. ಆದ್ರೆ ಆ ಖರ್ಚು ಯಾವುದೋ ಖರ್ಚು ಅಂತಲ್ಲ, ಏನೋ ಒಂದು ಇನ್ವೆಸ್ಟ್ಮೆಂಟ್, ಯಾವುದೋ ಒಂದು ಮನೆಗೆ ತುಂಬಾ ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ತರುವಂತದ್ದು, ಅಥವಾ ನಿವೇಶನ ಅಥವಾ ಮನೆ ತಗೊಳ್ಳೋದಕ್ಕೆ ಹಣವನ್ನ ಇನ್ವೆಸ್ಟ್ ಮಾಡೋದು. ಯಾಕಂದ್ರೆ ಇಲ್ಲಿ ಧನಸ್ಥಾನದಲ್ಲಿ ಚತುರ್ಥಾಧಿಪತಿ ಕುತ್ಕೊಂಡಿದ್ದಾನೆ. ಚತುರ್ಥ ಅಂದ್ರೆ ಆಸ್ತಿ, ಮನೆ ಅಂತ ಹೇಳ್ತೀವಿ. ಇಂಥದ್ದಕ್ಕೇನೋ ಒಂದು ಹಣವನ್ನ ವಿನಿಯೋಗವನ್ನ ಮಾಡುವಂಥದ್ದು, ಇದು ಕೂಡ ಒಂದು ಖುಷಿಯಾದ ವಿಚಾರವೇ. 2ನೇ ಮನೆಯಲ್ಲಿ ರವಿ ಗ್ರಹ ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಕೋಪದಿಂದ ಮಾತಾಡ್ತೀರಾ. ಯಾಕಂದ್ರೆ ನಿಮ್ ರಾಶಿನಲ್ಲಿ ಆಲ್ರೆಡಿ ಇವಾಗ ಕುಜ ಇರೋದ್ರಿಂದ ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಕೆಲವರು ಸುಮ್ಮನೆ ಆಗ್ತಾರೆ, ಸಿಟ್ಟು ಬಂದಾಗ ಜಾಗ ಬಿಟ್ಟು ಎದ್ದು ಹೋಗ್ತಾರೆ. ಆದ್ರೆ ವಾಕ್ಸ್ಥಾನದಲ್ಲಿ ರವಿ ಇರೋದ್ರಿಂದ ಸಿಟ್ಟು ಬಂದಾಗ ನೀವು ನೇರವಾಗಿ ಮಾತಾಡ್ಬಿಡ್ತೀರಾ. ತಂದೆಯ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಬೇಸರಗಳಾಗುವಂಥದ್ದು, ಅವರ ನಡವಳಿಕೆ ಅಥವಾ ಅವರ ಆರೋಗ್ಯದಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ಅವ್ರ ವಿಚಾರದಲ್ಲಿ ಏನೋ ಒಂದು ಟೆನ್ಷನ್ ನಿಮ್ಗೆ ಇದ್ದೇ ಇರುತ್ತೆ. ಯಾಕಂದ್ರೆ ಪಿತೃಸ್ಥಾನವನ್ನ ಗುರುಗ್ರಹ ನೋಡ್ತಾ ಇದ್ದಾನೆ. ಪಿತೃಸ್ಥಾನ ಗುರುವಿನ ನೀಚ ಸ್ಥಾನವಾಗಿದೆ. ಹಾಗೆ ತೃತೀಯ ಭಾವದಲ್ಲಿ ಬುಧ, ಗುರು ಮತ್ತು ಶುಕ್ರ 3 ಗ್ರಹಗಳು ಸ್ಥಿತನಾಗಿರೋದ್ರಿಂದ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ. ಏನ್ ಮಾಡ್ಬೇಕು, ಹಾಗೋ ಹೀಗೋ ಅನ್ನುವಂತಹ. ನೋಡಿ, ಚರರಾಶಿಯಲ್ಲಿರೋದ್ರಿಂದ 2-3 ತರ ಅನಿಸ್ತಿರುತ್ತೆ ನಿಮ್ಗೆ. ಏನ್ ಮಾಡೋದು ಅನ್ನೋ ವಿಚಾರದಲ್ಲಿ ಒಂದು ಡಿಸಿಷನ್ ತಗೊಳಕ್ ಆಗಲ್ಲ. ಪದೇ ಪದೇ ನಿರ್ಧಾರಗಳನ್ನ ಚೇಂಜ್ ಮಾಡ್ತಾ ಇರ್ತೀರಾ. ಆದಷ್ಟು ಶುಕ್ರ ಗ್ರಹ ಸಿಂಹರಾಶಿಗೆ ಬರೋವರೆಗೂ ವೇಟ್ ಮಾಡಿ. ಆವಾಗ ನೀವು ಯಾವುದೇ ಒಂದು ನಿರ್ಧಾರವನ್ನ ತಗೊಳ್ಳಿ. ಸದ್ಯಕ್ಕೆ ಈ ವಾರದಲ್ಲಿ ಮೇಜರ್ ನಿರ್ಧಾರಗಳನ್ನ ಏನು ತಗೊಳಕ್ ಹೋಗ್ಬೇಡಿ. ಅದು ಕೆಲಸ ಆಗಿರ್ಬೋದು, ಮತ್ತೊಂದು ವೈಯಕ್ತಿಕ ವಿಚಾರ ಆಗಿರ್ಬೋದು, ಯಾವ್ದಾದ್ರೂ ಕೂಡ. ಸಪ್ತಮಾಧಿಪತಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಸಹಜವಾಗಿ ಆಗುತ್ತೆ. ಶುಕ್ರವಾರ ಆಗ್ಬಹುದು, ಇಲ್ಲ ಮಂಗಳವಾರ ಆಗ್ಬಹುದು. ಶುಕ್ರನ ಮನೆಯಲ್ಲಿ ಪೂಜೆ ಇರೋದ್ರಿಂದ ಸಹಜವಾಗಿ ಶುಕ್ರವಾರದ ದಿನಗಳಲ್ಲೇ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇವಾಗ ಶುಕ್ರವಾರ ಅಂತಂದ್ರೆ ಏನೋ ಒಂದು ಮನಸ್ಸಿಗೆ ಬೇಸರ ಆಯ್ತಲ್ಲ, ಒಂಚೂರು ಸಂಜೆ ಒಳಗೆ ಆತರ ಆಗತ್ತೆ. ಒಂಚೂರು ಎಚ್ಚರಿಕೆಯಿಂದ ಇರಿ. ಏನು ಮಾತಾಡಕ್ ಹೋಗ್ಬೇಡಿ. ಎಷ್ಟೇ ಕೋಪ ಬಂದ್ರು, ಬೇಜಾರಾದ್ರೂ ನಿಮ್ಗೆ ಕೋಪ ಅನ್ನೋದಕ್ಕಿಂತ ಟೆನ್ಷನ್ ಆಗ್ತಾ ಇರುತ್ತೆ. ನಿಮ್ಮ ಬದುಕಿನ ಬಗ್ಗೆ ನಿಮ್ಗೆ ಬೇಸರ ಆಗುವಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳಿರುತ್ತೆ. ನನಗ್ ಮಾತ್ರ ಕಷ್ಟ ಅಂತ ಅನ್ಕೋಬಾರ್ದು. ಎಲ್ಲರ ಜೀವನದಲ್ಲೂ ಕಷ್ಟಗಳಿರುತ್ತೆ. ಆದ್ರೆ ಅದನ್ನೇ ನಾವು ಮೈಂಡಲ್ಲಿ ಇಟ್ಕೊಂಡ್ರೆ ಇನ್ನು ಬೇರೆ ಒಳ್ಳೇದು ಅಂತ ಏನಿದೆಯಲ್ಲ, ಈಗ 90% ನಮ್ಗೇನ್ ಒಳ್ಳೇದಿದೆಯಲ್ಲ ಅದು ಕಾಣೋದೇ ಇಲ್ಲ. 10% ಕೆಟ್ಟದ್ದೇ ನಮಗ್ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಆಲೋಚನೆಗಳನ್ನ ಬದಲಾವಣೆಗಳು ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಪಂಚಮಾಧಿಪತಿ ತೃತೀಯ ಭಾವದಲ್ಲಿರೋದ್ರಿಂದ ಓದೋದ್ರಲ್ಲಿ ತುಂಬಾ ಆಸಕ್ತಿ, ಓದೋದ್ರಲ್ಲಿ ಮನಸ್ಸಿರುತ್ತೆ. ಹಾಗೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ 6ನೇ ಮನೆ ಅಧಿಪತಿ ಶುಕ್ರನೇ, ಅವನು ತೃತೀಯ ಭಾವದಲ್ಲಿರೋದ್ರಿಂದ ಏನೋ ತೊಂದರೆ ಇಲ್ಲ. ಕೆಲಸದಲ್ಲಿ ಏನೂ ಸಮಸ್ಯೆ ಇಲ್ಲ. ಲಾಭದಲ್ಲಿ ಶನೇಶ್ವರ ಕುತ್ಕೊಂಡಿರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ವೃಷಭ ರಾಶಿಯವರಿಗೆ ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ ಏನೂ ಸಮಸ್ಯೆ ಇಲ್ಲ. ಮನಸ್ಸಿನಲ್ಲಿ ಒಂದಿಷ್ಟು ಗೊಂದಲಗಳಿರುತ್ತೆ. ಹಾಗೆ ಸ್ವಲ್ಪ ಕುಟುಂಬದಲ್ಲಿ ಒಂಚೂರು ಸಣ್ಣ ಪುಟ್ಟದ್ದು ಸಂಗಾತಿಯ ಜೊತೆ ಮಾತ್ರ ಸ್ವಲ್ಪ ಮನಸ್ತಾಪಗಳಾಗುವ ಸಾಧ್ಯತೆ, ಅದು ಕ್ಷಣಿಕವಾಗಿರುತ್ತೆ. ಯಾಕಂದ್ರೆ ಮಂಗಳ ಗ್ರಹ ಅಲ್ವಾ, ಕ್ಷಣಿಕವಾಗಿ ಏನೋ ಒಂದ್ ಸ್ವಲ್ಪ ಸಮಸ್ಯೆ ಕೊಟ್ಟು ಆಮೇಲೆ ಅದು ಸರಿ ಆಗ್ಬಿಡುತ್ತೆ. ಆ ತರ ಇರುತ್ತೆ. ಹಾಗಾಗಿ ತುಂಬಾ ಏನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ. ಆದಷ್ಟು ಲಕ್ಷ್ಮೀ ಹೃದಯ ಇದನ್ನ ಕೇಳಿಸ್ಕೊಳ್ಳಿ. ಹಾಗೆ ಲಕ್ಷ್ಮಿ ಅಷ್ಟೋತ್ತರ ಪ್ರತಿದಿನ ಇದನ್ನ ಹೇಳ್ಕೊಳ್ಳಿ.
ನಿಮ್ ಮನೆಯಲ್ಲಿ ದೇವ್ರ ಫೋಟೋ, ಲಕ್ಷ್ಮಿ ಫೋಟೋ ಇದ್ರೆ ಆ ಫೋಟೋ ಕೆಳಗಡೆ ಒಂದು ಪ್ಲೇಟ್ ಇಟ್ಬಿಟ್ಟು ಅದ್ರ ಮೇಲೆ ವಿಳ್ಳೆದೆಲೆ ಇಟ್ಬಿಟ್ಟು ಕುಂಕುಮಾರ್ಚನೆ ಮಾಡ್ತಾ ಇದನ್ನ ಹೇಳಿ. ಎಲ್ಲ ವಿಗ್ರಹ ಇದ್ರೆ ವಿಗ್ರಹಕ್ಕೆ ಅರ್ಚನೆ ಮಾಡ್ಬಿಟ್ಟು ಹೇಳಿ. ಇದು ತುಂಬಾ ಒಳ್ಳೇದು. ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಎಲ್ಲಿ ಲಕ್ಷ್ಮಿಯ ಪೂಜೆ ನಡೆಯುತ್ತೋ ಅಲ್ಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ. ಬರೀ ಹಣ ಮಾತ್ರ ಕೊಡ್ತಾಳೆ ಲಕ್ಷ್ಮೀ ದೇವಿ ಅಂತ ಅನ್ಕೋತಾರೆ. ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕೊಡ್ತಾರೆ. ಯಾಕಂದ್ರೆ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ದಾರೆ ಆ ಮನೆಯಲ್ಲಿ ಅಂದ್ರೆ ಆ ಮನೆ ಗೃಹಿಣಿಯರು ಖುಷಿಯಾಗಿರ್ತಾರೆ. ಗೃಹಿಣಿಯರು ಖುಷಿಯಾಗಿದ್ರೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ತಾನಾಗೆ ಇರುತ್ತೆ. ಯಾವ ಗೃಹಿಣಿಯರು ಮನೆಯಲ್ಲಿ ಕೋಪ ಮಾಡ್ಕೊಳ್ತಾರೆ, ಜಗಳ ಮಾಡ್ತಾರೆ, ತುಂಬಾ ಅಳ್ತಾ ಇರ್ತಾರೆ ನೋಡಿ, ತುಂಬಾ ಅಳ್ತಾರೆ. ಕೆಲವರು ಹೆಣ್ಮಕ್ಳು ತುಂಬಾ ಅಳ್ತಿರ್ತಾರೆ, ಮಾತೆತ್ತರ ಅಳ್ತಿರ್ತಾರೆ. ಅದು ಆ ಮನೆಗೆ ತುಂಬಾ ನೆಗೆಟಿವ್. ಆ ಕಣ್ಣಿನ ಹನಿಯ ನೀರು ಆ ನೆಲದ ಮೇಲೆ ಬಿದ್ದಾಗ ಅದು ಶಾಪವಾಗಿ ಕನ್ವರ್ಟ್ ಆಗುತ್ತೆ. ಕೆಲವರು ಸುಮ್ನೆ ಅಳ್ತಿರ್ತಾರೆ, ಅದನ್ನ ಅವಾಯ್ಡ್ ಮಾಡ್ಬೇಕು. ಅಂದ್ರೆ ಅವ್ರೊಳಗಿರುವಂತ ಒಂದು ಎನರ್ಜಿ ಇರುತ್ತಲ್ಲ, ಪವರ್, ಹೋರ, ಅದು ಅವ್ರ ಹತ್ತು ಅದನ್ನ ಆಚೆ ಕಳಿಸ್ತಿರ್ತಾರೆ. ಹಾಗಾಗಿ ಕೋಪ ಮಾಡ್ಕೊಳ್ಳೋದ್ರಿಂದ ಕೂಡ ಅಷ್ಟೇ. ತುಂಬಾ ಕೋಪ ಮಾಡ್ಕೋತಾ ಇದ್ರೆ ನಮ್ಮ ಒಳಗಡೆ ಒಂದು ಶಕ್ತಿ ಇರುತ್ತೆ, ಶಕ್ತಿನೂ ಕೂಡ ಹೋಗುತ್ತೆ. ಹಂಗಂತ ಎಲ್ಲ ಬೇಜಾರ್ನು ದುಃಖನು ಮನ್ಸಲ್ಲಿ ಇಟ್ಕೊಂಡ್ ಕೊರಗ್ಬೇಕು ಅಂತಲ್ಲ, ಅದು ಇನ್ನೂ ಡೇಂಜರ್. ಆದ್ರೆ ಮರ್ತ್ ಬಿಡ್ಬೇಕು, ಹೋಗ್ಲಿ ಬಿಡು ಆಗೋಯ್ತು, ಮರ್ತ್ ಬಿಡ್ಬೇಕು. ಏನೋ ನಂದು ಪ್ರಾರಬ್ಧ ಕರ್ಮ ಇತ್ತೇನೋ, ಅದಕ್ಕೆ ನಾನು ಇವ್ರ ಕೈಯಿಂದ ಬಯಸ್ಕೊಂಡೆ, ಅಥವಾ ಇವ್ರು ನನಗೆ ಮೋಸ ಮಾಡ್ಬಿಟ್ರು, ಬಿಡು ಹೋಗ್ಲಿ, ಅಷ್ಟೇ ಬಿಟ್ಬಿಡ್ಬೇಕು. ಅವಾಗ ನಿಮ್ಗೆ ಮುಂದಿನ ದಾರಿ ಸುಗಮ ಆಗುತ್ತೆ. ನೀವೇ ಹೊರೆಯನ್ನ ಹೊತ್ಕೊಂಡು ನಡ್ಕೊಂಡು ಹೋಗ್ತೀನಿ ಅಂದ್ರೆ ಕಷ್ಟ. ಈ ಕರ್ಮದ ಹೊರೆಗಳನ್ನ ಹೊರಕ್ ಹೋಗ್ಬಾರ್ದು. ಆದಷ್ಟು ಅದನ್ನ ಅಲ್ಲಲ್ಲೇ ಬಿಟ್ಟು ಬಿಡ್ಬೇಕಾಗತ್ತೆ. ಬಟ್ ಈ ವಾರದಲ್ಲಿ ವೃಷಭ ರಾಶಿಯವರಿಗೆ ವ್ಯಾಪಾರದಲ್ಲಾಗ್ಲಿ, ಕೆಲಸದಲ್ಲಾಗ್ಲಿ, ಹಣಕಾಸಿನ ವಿಷಯದಾಗ್ಲಾಗ್ಲಿ ಏನೂ ತೊಂದರೆ ಇಲ್ಲ. ತೊಂದರೆ ಇರೋದು ಒಂದೇ ನಿಮ್ಮ ಮನಸ್ಥಿತಿ. ಮನಸ್ಸಿನಲ್ಲಿ ಏನೋ ಒಂದಷ್ಟು ಗೊಂದಲಗಳು, ಬೇಸರಗಳು, ಇದೆಲ್ಲ ಭಯ, ಫ್ಯೂಚರ್ ಬಗ್ಗೆ ಇದೆಲ್ಲ ಇರುತ್ತೆ. ಸುಮ್ನೆ ಇಮ್ಯಾಜಿನೇಷನ್, ಬರೀ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು ಈ ತರ. ಬಟ್ ಏನು ಪ್ರಾಕ್ಟಿಕಲಿ ನಿಮ್ಗೆ ಏನು ಕೆಟ್ಟದಾಗಲ್ಲ. ಸೊ ಮನಸ್ಸಿನ ಒಳಗಡೆ ಅಷ್ಟೇ. ಯಾಕಂದ್ರೆ ಮನೋಕಾರಕ ಚಂದ್ರನ ಮನೆಯಲ್ಲಿ ಮೂರ್ ಗ್ರಹಗಳು ಕುತ್ಕೊಂಡಿದ್ದಾರೆ. ಇದರಲ್ಲಿ ಗುರು ಶುಭ ಗ್ರಹನೇ ಆದ್ರೂ ಕೂಡ ಅಷ್ಟಮಾಧಿಪತಿ ಆಗ್ತಾನಲ್ವಾ, ಒಂದ್ ರೀತಿ ಭಯವನ್ನ ಉಂಟು ಮಾಡ್ತಾನೆ. ಇದಕ್ಕೆ ಪರಿಹಾರ ಏನು ಅಂದ್ರೆ ಲಕ್ಷ್ಮಿ ಅಷ್ಟೋತ್ತರವನ್ನ ಡೈಲಿ ಹೇಳ್ಕೊಳ್ಳಿ, ಎಲ್ಲಾ ರೀತಿಯಲ್ಲೂ ಒಳ್ಳೇದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಸೂರ್ಯ ಇದ್ದಾನೆ. ವಿಶೇಷ ಜವಾಬ್ದಾರಿಗಳು ಅಂದ್ರೆ ಮನೆಗೆ ಸಂಬಂಧಪಟ್ಟಂತೆ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಜವಾಬ್ದಾರಿಗಳನ್ನ ತಗೊಳ್ತೀರಾ, ಅಥವಾ ಜವಾಬ್ದಾರಿ ಬರುತ್ತೆ ನಿಮ್ಗೆ. ನೀವು ಉದ್ಯೋಗದಲ್ಲಿ ಇದ್ದೀರಾ ಅಂದ್ರೆ ಅಲ್ಲಿ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನ ಗಮನಿಸಿ ನಿಮಗೆ ವಿಶೇಷ ಜವಾಬ್ದಾರಿಗಳನ್ನ ಕೊಡ್ತಾರೆ. ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತೀರಾ. ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾನೆ. ಶನಿ ಕರ್ಮಸ್ಥಾನದಲ್ಲಿದ್ದಾಗ ಸಮಯವನ್ನ ವ್ಯರ್ಥ ಮಾಡೋದಕ್ಕೆ ಬಿಡೋದಿಲ್ಲ. ನೀವು ಕಷ್ಟಪಟ್ಟು, ಬಹಳ ಇಷ್ಟಪಟ್ಟು ನೀವು ಕೊಟ್ಟಿರುವಂತ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೋಸ್ಕರ ಕೆಲಸವನ್ನ ಮಾಡ್ತೀರಾ. ಹಾಗಾಗಿ ಮನಸ್ಸಿಗೆ ಉದ್ಯೋಗದ ವಿಷಯದಲ್ಲಿ ಬಹಳ ತೃಪ್ತಿ ಇರುತ್ತೆ. ಆದರೂ ಕೆಲವು ಕೆಲಸಗಳು ಅಂದ್ರೆ 100ರಲ್ಲಿ ಒಂದು 20% ಕೆಲಸ ಹಾಗೆ ಬಾಕಿ ಉಳಿಯುತ್ತೆ, ಪೆಂಡಿಂಗ್ ಆಗತ್ತೆ. ಅದೊಂಚೂರು ಟೆನ್ಷನ್ ಇರುತ್ತೆ. ಬಟ್ ಅದರಿಂದ ನಿಮ್ಮ ಉದ್ಯೋಗಕ್ಕೆ ಏನು ತೊಂದರೆ ಆಗಲ್ಲ. ಯಾಕಂದ್ರೆ ತುಂಬಾ ದೊಡ್ಡ ಜವಾಬ್ದಾರಿ ತಗೊಳ್ತಿರ್ತೀರಾ. ಸೊ ಒಂಚೂರು ಬಾಕಿ ಇರುತ್ತೆ. ಯಾಕಂದ್ರೆ 6ನೇ ಮನೆ ಅಧಿಪತಿ 12ನೇ ಮನೇಲಿ ಇರೋದ್ರಿಂದ. ಆದ್ರೆ ಉದ್ಯೋಗ ಕ್ಷೇತ್ರದಲ್ಲಿ ಬಹಳ ಚೆನ್ನಾಗಿದೆ ನಿಮ್ಗೆ. ರವಿ ಗ್ರಹ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಹೊಸ ವ್ಯಕ್ತಿಯ ಪರಿಚಯ ಆಗಬಹುದು, ಅಥವಾ ಹೊಸಬರನ್ನ, ಅಂದ್ರೆ ಇಷ್ಟು ದಿನ ಸಾಮಾನ್ಯವಾಗಿ ಒಬ್ರು ಪರಿಚಯ ಅಷ್ಟೇ ಆಗಿದ್ದವರು ನಿಮ್ಗೆ ಸ್ನೇಹಿತರಾಗ್ತಾರೆ ಈ ವಾರದಲ್ಲಿ. ಅಂದ್ರೆ ಹೆಚ್ಚು ಮಾತಾಡಿದಾಗ ಅವರನ್ನ ಸ್ನೇಹಿತರು ಅನ್ನೋ ರೀತಿಯಲ್ಲಿ ನೀವು ಅಕ್ಸೆಪ್ಟ್ ಮಾಡ್ಕೊತೀರಾ. ಆ ರೀತಿ ಸ್ನೇಹಿತರಾಗುವಂಥದ್ದು ಹೊಸ ವ್ಯಕ್ತಿ. 2ನೇ ಮನೆಯಲ್ಲಿ ಗುರು, ಶುಕ್ರ, ಬುಧ 3 ಗ್ರಹಗಳಿರೋದ್ರಿಂದ ಕುಟುಂಬದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ನೆಮ್ಮದಿ, ಸಂತೋಷ ಇದೆಲ್ಲವೂ ಇರುತ್ತೆ. ಬಹಳ ಮುಖ್ಯವಾಗಿ ಆಸ್ತಿ ವಿವಾದಗಳೇನಾದ್ರೂ ಇದ್ದರೆ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಬಹಳಷ್ಟು ನಿಮ್ಗೆ ಮಾರ್ಗ ಸಿಗತ್ತೆ. ಹಾಗೆ ಈ ಆಸ್ತಿ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು ಅನ್ನೋಂಥವ್ರಿಗೆ ಅದ್ಭುತವಾದಂತಹ ಸಮಯ. ಯಾಕಂದ್ರೆ ಅದಕ್ಕೆ ಬೇಕಾದಂತಹ ಎಲ್ಲಾ ಅನುಕೂಲಗಳನ್ನು ಕೂಡ ಈ ವಾರದಲ್ಲಿ ನೀವು ಒದಗಿಸ್ಕೊಳ್ತೀರಾ, ಅಂದ್ರೆ ಸಿಗುತ್ತೆ ನಿಮ್ಗೆ. ಪಂಚಮಾಧಿಪತಿ ಧನಸ್ಥಾನದಲ್ಲಿರೋದ್ರಿಂದ ಮಕ್ಕಳಿಂದ ಅನುಕೂಲ. ಅಂದ್ರೆ ಅವರ ಒಂದು ಮಕ್ಕಳು ತಮ್ಮ ಒಂದು ಕ್ಷೇತ್ರದಲ್ಲಿ, ಯಾವುದೋ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಸಾಧಿಸ್ತಾ ಇರೋದು ನಿಮ್ಮ ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ. ಮಕ್ಕಳ ವಿಷಯದಲ್ಲಿ ಏನಾದ್ರೂ ಅವರ ಫ್ಯೂಚರ್ಗೆ ಒಳ್ಳೇದಾಗೋ ತರ ಯಾವುದೋ ಒಂದು ನಿರ್ಧಾರಗಳನ್ನ ತಗೊಳ್ಳುವಂತದ್ದಾಗತ್ತೆ. ಹಾಗೆ 2ನೇ ಮನೆಯಲ್ಲಿ ಶುಕ್ರ, ಗುರು, ಬುಧ ಇರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಮಾತಿನ ಮೂಲಕ ಅಟ್ರಾಕ್ಟ್ ಮಾಡ್ತಿರೋ ಜನಗಳನ್ನ. ಯಾರು ಮಾತಿಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರ್ತಿರೋ ಅವರಿಗೆ ತುಂಬಾನೇ ಒಳ್ಳೆ ಹೆಸರು ಬರುವಂತದ್ದು.
ಯಾವುದೇ ವೃತ್ತಿಯಲ್ಲಿರಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಬರುತ್ತೆ ನಿಮ್ಗೆ. ಪ್ರಮೋಷನ್ಗೆ ನೆಕ್ಸ್ಟ್ ಸೆಲೆಕ್ಟ್ ಆಗ್ತಾರೆ ಇವರು ಅನ್ನೋ ರೀತಿಯಲ್ಲಿ ನೀವು ಸ್ವಲ್ಪ ಫೇಮಸ್ ಆಗ್ತೀರಾ. ಯಾಕಂದ್ರೆ ಮೂರ್ ಗ್ರಹಗಳು ಒಂದೇ ಮನೇಲಿ ಇರೋದ್ರಿಂದ ಒಳ್ಳೆ ಹೆಸರನ್ನ ಸಂಪಾದಿಸುವಂತದ್ದು ಆಗತ್ತೆ. ಹಾಗೆ ಪಂಚಮಾಧಿಪತಿ ದ್ವಿತೀಯದಲ್ಲಿರೋದ್ರಿಂದ ಗುರು ಶುಕ್ರರ ಜೊತೆನಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಆಸಕ್ತಿ ಉಂಟಾಗತ್ತೆ. ಹಾಗೆ ಸಂಗೀತ, ಸಾಹಿತ್ಯ, ನೃತ್ಯ, ಡ್ರಾಯಿಂಗ್ ಆಗಿರ್ಬೋದು, ಈ ತರದ ಏನೇ ಒಂದು ಕಲಿಕೆಯಲ್ಲಿದ್ರು ಕೂಡ ಅವರಿಗೆ ಬಹಳ ಶುಭ ಫಲ ಇದು. ಏನಾದ್ರೂ ಸ್ಟೇಜ್ ಮೇಲೆ ಈ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಅವಕಾಶಗಳು ಸಿಕ್ತು ಅಂದ್ರೆ ಖಂಡಿತ ಅದನ್ನ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ಗುರು ಶುಕ್ರ ಬುಧ ಒಂದೇ ಮನೇಲಿ ಇರೋದ್ರಿಂದ ಒಳ್ಳೆ ಹೆಸರು ಸಿಗತ್ತೆ ನಿಮ್ಗೆ. ಅಂದ್ರೆ ಫೇಮಸ್ ಆಗ್ತೀರಾ. ಅಂದ್ರೆ ಒಂದಷ್ಟು ಜನಗಳಿಗೆ ನಿಮ್ಮ ಪ್ರತಿಭೆ ಗೊತ್ತಾಗುತ್ತೆ. ಅಂತ ಅವಕಾಶಗಳು ಈ ವಾರದಲ್ಲಿ ಸಿಕ್ಕತ್ತೆ. ಸಿಕ್ಕಿದಾಗ ಅದನ್ನ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ. ಚತುರ್ಥಾಧಿಪತಿ 2ನೇ ಮನೆಯಲ್ಲಿರೋದ್ರಿಂದ ನಿಮ್ಮ ತಾಯಿಯಿಂದ ನಿಮ್ಗೆ ಅನುಕೂಲ. ಯಾವುದೋ ಒಂದು ವಿಚಾರದಲ್ಲಿ ನಿಮ್ಮ ತಾಯಿಯಿಂದ ಸಲಹೆ ಸಿಗುವಂಥದ್ದು, ಮಾತೃವಿನ ಒಂದು ಸಹಾಯ ಸಹಕಾರ, ಜೊತೆಗೆ ತಾಯಿಗೆ ಸಂಬಂಧಪಟ್ಟಂತಹ ಆಸ್ತಿ ವಿಚಾರದಲ್ಲಿ, ಅಂದ್ರೆ ನಿಮ್ಮ ತಾಯಿ ಕಡೆಯಿಂದ ಯಾವುದೋ ಆಸ್ತಿ ಬರೋದಿದೆ ನಿಮ್ಗೆ, ಅದರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಈ ವಾರದಲ್ಲಿ ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಇನ್ನು ಸ್ವಯಾರ್ಜಿತ ಸ್ವತ್ತು, ಸ್ವಯಾರ್ಜಿತವಾಗಿ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ನೀವು ಸ್ವಯಾರ್ಜಿತವಾಗಿ ಏನೋ ತಗೊಂಡಿದ್ದೀರಾ ಪ್ರಾಪರ್ಟಿ ಅಂದ್ರೆ ಆ ಪ್ರಾಪರ್ಟಿಯಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದು ಕೂಡ ಬಗೆಹರಿಯುವಂತ ಸೂಚನೆಗಳು ಕಂಡು ಬರುತ್ತೆ. ಮೂರು ಗ್ರಹಗಳು ಒಂದೇ ಮನೆಯಲ್ಲಿ ಶುಭ ಗ್ರಹಗಳು ಸ್ಥಿತರಾಗಿದ್ರೆ ಅದು ಬಹಳ ಶುಭ ಆಗತ್ತೆ. ಸೊ ಈ ಶುಭ ಫಲವನ್ನ ಈ ವಾರದಲ್ಲಿ ಮಿಥುನ ರಾಶಿಯವರು ಹೆಚ್ಚಾಗಿ ಪಡಿತೀರ ಅಂತ ಹೇಳ್ಬೋದು. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬಾನೇ ಚೆನ್ನಾಗಿದೆ. ಮತ್ತೆ ಹಣಕಾಸಿನ ವಿಷಯ ಅಂತ ಬಂದಾಗ ನಿಮ್ಗೆ ಆಕಸ್ಮಿಕವಾಗಿ ಧನಲಾಭ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗೆ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ವ್ಯಾಪಾರದಲ್ಲಿ ಹೆಚ್ಚು ಲಾಭವನ್ನ ಕಾಣ್ತೀರಾ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಕೂಡ ಹೆಚ್ಚಿನ ಒಂದು ಲಾಭ. ಯಾಕಂದ್ರೆ ಪಾಲುದಾರಿಕೆ ಅಂತಂದಾಗ್ಲೇ 7ನೇ ಮನೆ ಅಧಿಪತಿ ತಗೋತೀವಿ, ಅವನು ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಅದ್ಭುತವಾದ ಸಮಯ. ನಿಮ್ಮ ರಾಶಿಯಲ್ಲೇ ರವಿ ಗ್ರಹ ಕೇಂದ್ರದಲ್ಲಿ ರವಿ ಇರೋದ್ರಿಂದ ತುಂಬಾನೇ ಶುಭ ಫಲವನ್ನ ಕೊಡ್ತಾನೆ. ನಿಮ್ಮ ಒಂದು ಘನತೆ ಗೌರವವನ್ನ ಹೆಚ್ಚು ಮಾಡ್ಕೊಳ್ಳುವಂತ ರೀತಿಯಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ನಿಮ್ಮನ್ನ ತೊಡಗಿಸ್ಕೊಳ್ತೀರಾ. ಯಾವಾಗ್ಲೂ ಅಷ್ಟೇ, ನಾವು ಬೆಳೆಯೋದು ನಮ್ಮ ಪರಿಶ್ರಮದಿಂದ. ಸುಮ್ನೆ ಮಾತಾಡ್ಕೊಂಡು ಯಾರೋ ಬೆಳೆಯಲ್ಲ. ಅವ್ರಿಗೊಂದು ಟ್ಯಾಲೆಂಟ್ ಇರಬೇಕು, ಅದಕ್ಕೆ ತಕ್ಕಂತ ಅವ್ರ ಪರಿಶ್ರಮವನ್ನು ಕೂಡ ಪಡಬೇಕು. ಆ ಪರಿಶ್ರಮ ಈ ವಾರದಲ್ಲಿ ಸರಿಯಾದ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ಬೋದು. ಎಲ್ಲಾ ರೀತಿಯಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಈ ವಾರ ತುಂಬಾ ಚೆನ್ನಾಗಿದೆ. ಕೆಲಸ ಆಗಿರ್ಬಹುದು, ಹಣಕಾಸಿನ ವಿಚಾರ ಆಗಿರ್ಬಹುದು, ವಿದ್ಯಾಭ್ಯಾಸ ಆಗಿರ್ಬಹುದು, ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಶುಭದಾಯಕ ವಾರ ಇದಾಗಿದೆ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಮೂರು ಗ್ರಹಗಳು ಕುತ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಗುರುಗ್ರಹ, ಭಾಗ್ಯಾಧಿಪತಿಯಾಗಿ ಗುರು ನಿಮ್ಮ ರಾಶಿಯಲ್ಲಿರೋದು ತುಂಬಾನೇ ಶುಭ. ಯಾಕಂದ್ರೆ ಭಾಗ್ಯಸ್ಥಾನ ಅನ್ನೋದು ಅದೃಷ್ಟವನ್ನ ತೋರಿಸುತ್ತೆ. ಅಷ್ಟಮ ಶನಿ ಬಿಡುಗಡೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅದೃಷ್ಟ ನಿಮ್ಗೆ ವರ್ಕ್ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನಿಮ್ಗೆ ಅನಿಸ್ತಾ ಇತ್ತು. ಯಾಕಂದ್ರೆ 9ನೇ ಮನೆಯಲ್ಲಿ ಶನಿ ಕುತ್ಕೊಂಡಿರ್ತ. ಶನಿ ಅಂದ್ರೆ ಏನು? ಶನಿ ಅಂದ್ರೆ ಮಂದ, ನಿಧಾನ. ಯಾವುದೇ ಒಂದು ಕೆಲಸವನ್ನ ನಿಧಾನ ಮಾಡೋದೊಂದು ಕೆಲಸ. ಅದೃಷ್ಟ ಸ್ಥಾನದಲ್ಲಿ ಶನಿ ಕೂತ್ಕೊಂಡಾಗ ನಿಮಗೆ ಬರ್ಬೇಕಾಗಿರುವಂತ ಅದೃಷ್ಟ, ನಿಮಗೆ ಸಿಗ್ಬೇಕಾಗಿರುವಂತ ಅದೃಷ್ಟವನ್ನ ನಿಧಾನ ಮಾಡ್ತಾನೆ. ಆದ್ರೆ ಈಗ 9ನೇ ಮನೆ ಅಧಿಪತಿನೇ ನಿಮ್ಮ ರಾಶಿಯಲ್ಲಿ ಕುತ್ಕೊಂಡಿದ್ದಾನೆ. ಹಾಗೆ ತನ್ನ ಮನೆಯಾದ ಮೀನ ರಾಶಿ ಅದೃಷ್ಟ ಸ್ಥಾನವನ್ನ ಗುರು ನೋಡ್ತಾ ಇದ್ದಾನೆ. ಹಾಗಾಗಿ ಯಾವ ಕೆಲಸಗಳು ಇದಾಗಲ್ಲ ಬಿಡು, ಇದಿಷ್ಟೇ ಬಿಡು, ಇದು ನನ್ನಿಂದ ಕಷ್ಟ ಆಗತ್ತೆ, ನನಗಿದ್ರ ಅದೃಷ್ಟ ಇಲ್ಲ ಅನ್ಕೊಂಡು ನೀವು ಅದನ್ನ ಬಿಟ್ಬಿಟ್ಟಿರ್ತೀರಲ್ಲ, ಅಂಥ ಕೆಲಸಗಳು ಸಕ್ಸಸ್ ಆಗಿ ನಿಮಗೆ ಅನುಕೂಲ ಆಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಅಥವಾ ಯಾವುದೋ ಒಂದು ನೀವು ಪಾಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದರಿಂದ ನಿಮ್ಗೆ ಏನೋ ಒಂದು ಲಾಭ ಬರ್ಬೇಕಿತ್ತು, ಆ ಲಾಭ ಬರುವಲ್ಲಿ ಏನೋ ಒಂದು ಕೊರತೆ ಆಯ್ತು, ಸಮಸ್ಯೆ ಆಯ್ತು, ನಿಮಗೆ ಬರಲಿಲ್ಲ, ಅದು ಆ ಹಣ ಕೂಡ ನಿಮ್ಗೆ ಏನೋ ಒಂದು ರೀತಿಯಲ್ಲಿ ಬರುವಂತದ್ದು. ಈ ರೀತಿ ಯಾವುದೋ ಒಂದು ಅದೃಷ್ಟ ನಿಮ್ಮನ್ನ ಹುಡುಕೊಂಡು ಬರುವ ಸಾಧ್ಯತೆ ಇದೆ. ಹಾಗೆ ದೇವರ ಮೇಲೆ ವಿಶೇಷವಾದ ಭಕ್ತಿ, ಮನೆಯಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡಿಸ್ಬೇಕು ಅನ್ನುವಂತಹ ಯೋಚನೆಗಳು ಬರುತ್ತೆ. ಯಾಕಂದ್ರೆ ಚತುರ್ಥ ಭಾವ ನಿಮ್ಮ ಗೃಹವನ್ನ ತೋರಿಸುತ್ತೆ. 9ನೇ ಮನೆ ಧಾರ್ಮಿಕ ಕ್ರಿಯೆಗಳನ್ನ ತೋರಿಸುತ್ತೆ. ನಿಮ್ಮ ಗೃಹ ಸೌಖ್ಯಕ್ಕೋಸ್ಕರ ಮನೆಯಲ್ಲಿ ವಿಶೇಷವಾದ ಪೂಜೆಗಳನ್ನ ಮಾಡಿಸುವಂತಹ ಯೋಚನೆಯನ್ನ ನೀವು ಮಾಡ್ತೀರಾ. ಖಂಡಿತ ಮಾಡಿಸ್ಬೋದು, ಮಾಡಿಸಿ. ತುಂಬಾ ಒಳ್ಳೆ ಟೈಮ್ ಇದು. ಈ ಟೈಮಲ್ಲಿ ಮಾಡಿಸಿದಾಗ ಇನ್ನು ಏನಾದ್ರೂ ಬ್ಯಾಲೆನ್ಸ್ ನಿಮ್ಮ ಕೆಲಸಗಳಾಗ್ಬೇಕಿತ್ತು
ಆಗ್ಬೇಕಿದ್ರೆ ಅಂತಹ ಕೆಲಸಗಳು ಸಕ್ಸಸ್ ಆಗುತ್ತೆ. ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅವಕಾಶ ಸಿಗೋ ಸಾಧ್ಯತೆ ಇದೆ. 12ನೇ ಮನೆ ಅಧಿಪತಿ ಬಂದು ಬುಧ ಗ್ರಹ, ಚತುರ್ಥ ಬಂದು ಶುಕ್ರ. ಚತುರ್ಥ ಭಾವಾಧಿಪತಿ ವಾಸಸ್ಥಾನವನ್ನ ತೋರಿಸಿದ್ರೆ 12ನೇ ಮನೆ ಅಧಿಪತಿ ವಿದೇಶವನ್ನ ತೋರಿಸ್ತಾನೆ. ಈ ಎರಡೂ ಗ್ರಹ ನಿಮ್ ರಾಶಿಯಲ್ಲೇ ಇದ್ದಾರೆ. 9ನೇ ಮನೆ ಅಧಿಪತಿ ದೂರ ಪ್ರಯಾಣವನ್ನ ತೋರಿಸ್ತಾನೆ, ಅವನು ಕೂಡ ನಿಮ್ ರಾಶಿಯಲ್ಲೇ ಇದ್ದಾನೆ. ಹಾಗಾಗಿ ವಿದೇಶಕ್ಕೆ ಪ್ರಯಾಣ ಮಾಡುವಂಥದ್ದು, ವಿದೇಶದಲ್ಲಿ ವಾಸ, ಇದನ್ನ ತೋರಿಸ್ತಿರೋದ್ರಿಂದ ಈ ವಿಚಾರವಾಗಿ ಬಹಳಷ್ಟು ಅನುಕೂಲಗಳು ಕರ್ಕಾಟಕ ರಾಶಿಯವರಿಗೆ ಆಗತ್ತೆ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ ನಿಮಗೆ ಆದಾಯ ತುಂಬಾ ಚೆನ್ನಾಗಿದೆ, ಆದ್ರೆ ಖರ್ಚು ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ಕೊಂಡು ಖರ್ಚು ಮಾಡಿ. ಅನಗತ್ಯವಾಗಿ ಪ್ರಯಾಣ ಮಾಡಬೇಡಿ. ಪ್ರಯಾಣ ಮಾಡಿದ ತಕ್ಷಣ ನಿಮ್ಗೆ ಅಲ್ಲೊಂದಿಷ್ಟು ಖರ್ಚುಗಳಾಗತ್ತೆ. ವಾಕ್ಸ್ಥಾನದಲ್ಲಿ ಕೇತು ಇದ್ದಾನೆ, ವಾಕ್ಸ್ಥಾನಾಧಿಪತಿ ವ್ಯಯಸ್ಥಾನದಲ್ಲಿದ್ದಾನೆ. ನಿಮ್ಗೆ ಸ್ವಲ್ಪ ಮಾತಿನಿಂದ ಸಮಸ್ಯೆ ಆಗಬಹುದು. ಅಂದ್ರೆ ಸಮಸ್ಯೆ ಅನ್ನೋದಕ್ಕಿಂತ ನಷ್ಟ ಆಗ್ಬೋದು. ಅನಗತ್ಯ ಮಾತಿನಿಂದ ಸಂಬಂಧಗಳಲ್ಲಿ ಒಡಕು ಮೂಡಬಹುದು. ಇದು ಕುಟುಂಬಕ್ಕೆ ಅಷ್ಟು ಸಂಬಂಧ ಪಡಲ್ಲ, ಸ್ವಲ್ಪ ಹೊರಗಿನ ವ್ಯಕ್ತಿಗಳ ವಿಷಯದಲ್ಲಿ ಹಿಂಗಾಗ್ಬೋದು. ಯಾರೋ ಏನೋ ಯಾರ ವಿಚಾರನೋ ಮಾತಾಡ್ತಾ ಇದ್ದಾರೆ ಅಂದ್ರೆ ನೀವು ಅಲ್ಲಿ ಹೋಗಿ ಮಾತಾಡೋದ್ರಿಂದ ನೀವೇ ಕೆಟ್ಟವರಾಗುವಂತ ಸಾಧ್ಯತೆಗಳಿದೆ. ಇಲ್ಲಿ ನೋಡಿ, ರಾಶಿಯಲ್ಲಿ ಗುರು ಬಂದಿದ್ದಾನೆ ಅಂದ್ರೆ ನಾವು ಬಹಳ ಸರಿದಾರಿಯಲ್ಲಿ ನಡಿಬೇಕು. ಏನಾದ್ರೂ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಮಾತಿನ ವಿಷಯ ಅಂತ ಬಂದಾಗ ಆದಷ್ಟು ಸ್ವಲ್ಪ ಮೌನವಾಗಿರೋದು ತುಂಬಾ ಒಳ್ಳೇದು ಅಂತ ಈ ವಾರದಲ್ಲಿ ಹೇಳ್ತೇನೆ. ತೃತೀಯ ಭಾವಾಧಿಪತಿ ಬುಧ ಗ್ರಹ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮಿತ್ರರನ್ನ ಜಾಸ್ತಿ ಭೇಟಿ ಮಾಡ್ತೀರಾ ಈ ವಾರದಲ್ಲಿ. ಮಿತ್ರರು ನಿಮ್ಮ ಮನೆಗೆ ಬರೋದು, ನೀವೇ ಮಿತ್ರರ ಮನೆಗೆ ಹೋಗುವಂಥದ್ದು, ಇದು ನಿಮ್ಮ ಮನಸ್ಸಿಗೆ ಬಹಳ ಖುಷಿ ಸಂತೋಷವನ್ನ ಕೊಡುತ್ತೆ. ಇದ್ರಲ್ಲಿ ಏನ್ ತೊಂದರೆ ಇಲ್ಲ. ಪಂಚಮಾಧಿಪತಿ ಕುಜ ಲಾಭದಲ್ಲಿದ್ದಾನೆ, ದಶಮಾಧಿಪತಿ ಕುಜ ಲಾಭದಲ್ಲಿದ್ದಾನೆ. ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ. ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದ್ರು ಅಷ್ಟೇ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡೋರ್ಗೂ ಅಷ್ಟೇ ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿದೆ, ಯಾವುದೇ ಸಮಸ್ಯೆಗಳಿಲ್ಲ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಸ್ವಲ್ಪ ಕೆಲಸಗಳು ಪೆಂಡಿಂಗ್ ಆಗಬಹುದು. ಅಂದ್ರೆ ತೊಂದರೆ ಅಂತೇನಿಲ್ಲ, ಈ ವಾರದಲ್ಲಿ ಆಗ್ಬೇಕಾಗಿದ್ದಷ್ಟು ಕೆಲಸ ಕಂಪ್ಲೀಟ್ ಆಗ್ಲಿಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಉಳಿದಿದೆ ಅನ್ನೋ ರೀತಿಯಲ್ಲಿ ಆಗತ್ತಷ್ಟೆ, ಬೇರೆ ಎಲ್ಲ ಚೆನ್ನಾಗಿದೆ. ಹಾಗೆ ಚತುರ್ಥಾಧಿಪತಿ ನಿಮ್ಮ ರಾಶಿಯಲ್ಲಿರೋದ್ರಿಂದ ಮನೆ, ಆಸ್ತಿ, ಭೂಮಿ ವಿಚಾರದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಿದ್ರು ಕೂಡ ನೀವು ಧಾರಾಳವಾಗಿ ಮುಂದುವರಿರಿ, ತುಂಬಾ ಒಳ್ಳೇದು. ಮನೆ ಕಟ್ಟೋದಕ್ಕೆ ಶುರು ಮಾಡ್ಬೇಕು ಅನ್ಕೊಂಡಿದ್ರು ಕೂಡ ಒಳ್ಳೇದು. ಮನೆ ಕಟ್ಟೋದಕ್ಕೆ ಲೋನ್ ಸಿಗ್ತಾ ಇಲ್ಲ ಅಂದ್ರೆ ಲೋನ್ ಸ್ಯಾಂಕ್ಷನ್ ಆಗೋ ಸಾಧ್ಯತೆಗಳಿದೆ. ಸೈಟ್ ತಗೋಬೇಕು ಅಥವಾ ಕೃಷಿ ಭೂಮಿ ತಗೋಬೇಕು, ಈ ತರದ್ ಯಾವುದೇ ಇದ್ರು ಕೃಷಿಗೆ ಸಂಬಂಧಪಟ್ಟಂತೆ ಆ ಒಂದು ಅಗ್ರಿಮೆಂಟ್, ಕಾಗದ ಪತ್ರಗಳು, ಯಾವುದೇ ಒಂದು ಸಮಸ್ಯೆಗಳಿದ್ರು ಅದನ್ನೆಲ್ಲ ಬಗೆಹರಿಸ್ಕೊಳ್ಬೇಕು ಅಂತಂದ್ರೆ ಬಹಳ ಸೂಕ್ತವಾದ ಸಮಯ ಇದಾಗಿದೆ ಅಂತ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಮೂರು ಶುಭ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಕುತ್ಕೊಂಡಿರೋದ್ರಿಂದ ವ್ಯವಹಾರ ಅಂತ ಬಂದಾಗ ನೀವ್ ಯಾವುದೇ ಕೆಲಸ ಕೈ ಹಾಕಿದ್ರು ಕೂಡ ಸಕ್ಸಸ್. ಆದಷ್ಟು ಬ್ಯುಸಿ ಆಗಿರಿ, ನಿಮ್ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಿ. ಉದ್ಯೋಗದಲ್ಲೂ ಕೂಡ ತುಂಬಾನೇ ಅದ್ಭುತವಾದಂತಹ ಫಲವನ್ನ ನೀವು ಕಾಣ್ತೀರಾ. ಯಾಕಂದ್ರೆ ದಶಮಾಧಿಪತಿ ಲಾಭದಲ್ಲಿರೋದ್ರಿಂದ ಉದ್ಯೋಗದಲ್ಲೂ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಚೆನ್ನಾಗಿದೆ. ಪಂಚಮಾಧಿಪತಿ ಲಾಭದಲ್ಲಿ ಕುತ್ಕೊಂಡು ಪಂಚಮ ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೂ ಕೂಡ ಇದು ಶುಭದಾಯಕವಾದಂತಹ ವಾರ ಅಂತ ಹೇಳ್ಬೋದು. ಹಾಗಾಗಿ ಈ ವಾರ ನಿಮ್ಗೆ ತುಂಬಾ ಚೆನ್ನಾಗಿದೆ. ಸಿಂಹರಾಶಿ. ಸಿಂಹರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆದಂತಹ ರವಿಗ್ರಹ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಹಾಗಾಗಿ ಅನ್ಕೊಂಡಂತ ಕೆಲಸಗಳೇನೋ ಸಕ್ಸಸ್ ಆಗತ್ತೆ, ಯಾವುದು ಕೂಡ ಲೇಟ್ ಆಗಲ್ಲ. ಪರ್ಫೆಕ್ಟ್ ಆಗಿ ನಿಮ್ಮ ಪ್ರಯತ್ನ, ಪರಿಶ್ರಮ, ಯಾಕಂದ್ರೆ 10ನೇ ಮನೆನ ಶನಿ ನೋಡ್ತಾ ಇದ್ದಾನೆ. 10ನೇ ಮನೆನ ಶನಿ ನೋಡ್ತಾ ಇದ್ದಾನೆ ಅಂದ್ರೆ ಅವ್ನು 8ನೇ ಮನೇಲಿ ಇರ್ತಾನಲ್ವಾ, ತುಂಬಾ ಪರಿಶ್ರಮನ ನೀವು ಪಡ್ತೀರಾ ಉದ್ಯೋಗದ ವಿಷಯದಲ್ಲಿ. ಯಾಕಂದ್ರೆ ಯಾವ್ದು ಈಸಿಯಾಗಿ ನಿಮ್ಗೆ ಸಿಗ್ತಾ ಇರಲ್ಲ, ತುಂಬಾ ಕಷ್ಟಪಟ್ಟು ಅದನ್ನ ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರಾ. ಹಾಗಾಗಿ ತುಂಬಾ ಪರಿಶ್ರಮ ಪಟ್ಟು ನಿಮ್ಮ ಕೆಲಸಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತೀರಾ. ಆದ್ರೆ ಅದರ ಯಾವ ರಿಸಲ್ಟ್ ನಿಮ್ಗೆ ಸಿಕ್ಕಲ್ಲ ಈ ವಾರದಲ್ಲಿ, ಅದರಿಂದ ಸ್ವಲ್ಪ ಬೇಸರ ಆಗುತ್ತೆ. 12ನೇ ಮನೆಯಲ್ಲಿ 3 ಗ್ರಹಗಳು ಸ್ಥಿತರಾಗಿದ್ದಾರೆ. ಪ್ರಮುಖವಾಗಿ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರ್ಗೆ, ವಿದೇಶದಲ್ಲಿ ಉದ್ಯೋಗವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರ್ಗೆ ವಿದೇಶದಲ್ಲಿ ಉದ್ಯೋಗ ಸಿಗುವಂತಹ ಸಾಧ್ಯತೆಗಳು ಇದೆ. ಆದ್ರೆ 2ನೇ ಮನೆ ಅಧಿಪತಿಯಾಗಿ ಬುಧ ಗ್ರಹ 12ನೇ ಮನೆಯಲ್ಲಿರೋದ್ರಿಂದ ನಿಮಗೆ ವಿಪರೀತ ಖರ್ಚುಗಳು, ಕುಟುಂಬದವರಿಗೋಸ್ಕರ ಅಥವಾ ಕುಟುಂಬದಲ್ಲಿ ಹೆಚ್ಚು ಖರ್ಚುಗಳು ಬರುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಹಣಕಾಸಿನ ಮುಗ್ಗಟ್ಟು ನಿಮ್ಗೆ ಉಂಟಾಗ್ಬೋದು. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಯಾವುದು ಸಮಸ್ಯೆ ಇಲ್ಲ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವ್ರಿಗೆ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಕೆಲಸದ ಹೊರೆ ಇದ್ರೂ ಕೂಡ ಅದನ್ನ ನೀವು ತುಂಬಾ ಅಚ್ಚುಕಟ್ಟಾಗಿ, ಅಂದ್ರೆ ತುಂಬಾ ಕಷ್ಟಪಟ್ಟು ನಿಭಾಯಿಸ್ತೀರ. ಯಾಕಂದ್ರೆ
ದಶಮದಲ್ಲಿ ಮಂಗಳ ಗ್ರಹ ಸ್ಥಿತನಾಗಿದ್ದಾನೆ. ಶನಿ ಮಂಗಳನ್ನ ನೋಡ್ತಾ ಇದ್ದಾನೆ. ಈ ಮಂಗಳ ಮತ್ತು ಶನಿಯ ಕಾಂಬಿನೇಷನ್ ಬಂದಾಗ ಆ ವ್ಯಕ್ತಿ ಒಂಥರ ಹೇಗೆ ಅಂದ್ರೆ ಆ ಟೈಮಲ್ಲಿ ಯಾವುದೇ ಕೆಲಸ ಕೊಟ್ಟರು ಕೂಡ ಹಠ ತೊಟ್ಟು ಇಲ್ಲ ನಾನು ಇದನ್ನ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಶ್ರಮ ಪಡೋದನ್ನ ತೋರಿಸುತ್ತೆ. ಇದು ಹಾರ್ಡ್ ವರ್ಕ್ ಅನ್ನ ತೋರಿಸ್ತಾನೆ. ಅದೇ ರೀತಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿ, ಇವಾಗ ನೀವು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಅನ್ಕೊಳ್ಳಿ, ನಿಮಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿಯನ್ನ ತುಂಬಾ ಕಷ್ಟಪಟ್ಟು ನಿಭಾಯಿಸ್ತೀರಾ. ಬಟ್ ನಿಭಾಯಿಸಿ ಆದ್ಮೇಲೆ ಅದಕ್ಕೊಂದು ಪ್ರತಿಫಲ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ, ಆ ಒಂದು ಪ್ರತಿಫಲ ನಿಮ್ಗೆ ಸಿಗ್ಲಿಲ್ಲ. ಬಟ್ ಸಿಗ್ಲಿಲ್ಲ ಅಂದ್ರೆ ಈ ವಾರದಲ್ಲಿ ಸಿಗಲ್ಲ, ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಸಿಗತ್ತೆ. ಆದ್ರೆ ಈ ವಾರದಲ್ಲಿ ಸ್ವಲ್ಪ ನಿಮ್ಗೆ ಬೇಸರ ಇರುತ್ತೆ, ಅಥವಾ ನೀವು ಮಾಡ್ತಾ ಇರುವಂತ ಕೆಲಸನೇ ಭವಿಷ್ಯದಲ್ಲಿ ನಿಮ್ಗೆ ಒಳ್ಳೇದಾಗುವಂತಹ ಕೆಲಸ ಈಗ ಜಸ್ಟ್ ಅದರದ್ದು ಪ್ರಯತ್ನ ಆಗಿರುತ್ತೆ. ಆ ತರದ್ದೇನೋ ಇರುತ್ತೆ, ಅದರ ಒಂದು ಫಲ ನಿಮ್ಗೆ ಸಿಗೋದು ಲೇಟ್ ಅಂತಾನೆ ನಿಮ್ಗೆ ಗೊತ್ತಿರುತ್ತೆ. ಈ ರೀತಿ ಇರುತ್ತೆ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿ ಆದಂತಹ ಶುಕ್ರ ಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ ಮಿತ್ರರಿಂದ ಬಂಧುಗಳಿಂದ ನಷ್ಟ ಅಥವಾ ಖರ್ಚುಗಳಾಗುವ ಸಾಧ್ಯತೆಗಳಿದೆ. ನೋಡ್ಕೊಂಡು ಖರ್ಚು ಮಾಡಿ, ಅನಗತ್ಯವಾಗಿ ಹತ್ತಿರದ ಪ್ರಯಾಣ, ಶಾಪಿಂಗ್ ಮಾಡೋದು, ಈ ತರದ್ದೆಲ್ಲ ಮಾಡೋದ್ರಿಂದ ತುಂಬಾ ಖರ್ಚಾಗತ್ತೆ. ಚತುರ್ಥಾಧಿಪತಿ ಕುಜ ದಶಮದಲ್ಲಿರೋದ್ರಿಂದ ಆಸ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳಿದ್ರು ಕೂಡ ನಿಮ್ಗೆ ಸಕ್ಸಸ್ ಆಗತ್ತೆ ಈ ವಾರದಲ್ಲಿ. ಈಗ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಏನೋ ಸ್ವಲ್ಪ ಸಮಸ್ಯೆ ಇದೆ, ಸ್ವಲ್ಪ ಕೇಸ್ ಇದೆ, ವ್ಯಾಜ್ಯಗಳಿದೆ ಅಂದ್ರೆ ಅದನ್ನ ಬಗೆಹರಿಸ್ಕೊಳ್ಳೋದಕ್ಕೆ ತುಂಬಾ ಒಳ್ಳೆ ಟೈಮ್, ನಿಮ್ಗೆ ಅವಕಾಶಗಳು ಸಿಗುತ್ತೆ. ಅಥವಾ ಪ್ರಾಪರ್ಟಿ ತಗೋಬೇಕು ಅಂತಂದ್ರೂ ಕೂಡ ಒಳ್ಳೆ ಟೈಮ್. ಏನಪ್ಪಾ ಇದು ಗುರುಬಲನೇ ಇಲ್ಲ, ನೀವು ಹೆಂಗ್ ಆಸ್ತಿ ತಗೊಳ್ಳೋದು ಅಂತ ಅನ್ಕೋಬಹುದು. ಗುರು 12ನೇ ಮನೇಲಿ ಕೂತ್ಕೊಂಡಿದ್ದಾನೆ. ಅವನು 12ನೇ ಮನೇಲಿ ಕೂತ್ಕೊಂಡು ನಿಮ್ಮ 4ನೇ ಮನೆ ನೋಡ್ತಾ ಇದ್ದಾನೆ. ಅಂದ್ರೆ ಚತುರ್ಥ ಭಾವದ ಮೇಲೆ ಗುರು ದೃಷ್ಟಿ ಬಿದ್ದಿದೆ ಅಲ್ವಾ. ಚತುರ್ಥ ಅವನು ಇರೋದು 12ನೇ ಮನೇಲಿ ಇರ್ಬೋದು. ಇವಾಗ ನೀವು ಚತುರ್ಥ ಭಾವ ಅಂದ್ರೆ ನೀವು ಸ್ಥಿರಾಸ್ತಿನ ನೀವು ದುಡ್ಡು ವ್ಯಯ ಆಗತ್ತೆ ಅನ್ನೋದನ್ನ ತೋರಿಸ್ತಾನೆ. 12ನೇ ಮನೇಲಿ ಗುರು ಇದ್ರೆ ನೀವು ಸ್ಥಿರಾಸ್ತಿಗೆ ಇರೋ ದುಡ್ಡನ್ನ ಇನ್ವೆಸ್ಟ್ ಮಾಡಿದಾಗ ದುಡ್ಡು ವ್ಯಯನೇ ಆಯ್ತಲ್ವಾ, ನಿಮ್ಮ ಹತ್ರ ಇರೋ ದುಡ್ಡು ಖಾಲಿ ಆಯ್ತು. ಆದ್ರೆ ಆಸ್ತಿ ಬಂತಲ್ವಾ, ಅವನು ನೋಡ್ತಾ ಇರೋ ಭಾವದ ಮೇಲೂ ಫಲ ಕೊಡ್ತಾನೆ, ಅವನು ಇರೋ ಭಾವದ ಮೇಲೂ ಫಲ ಕೊಡ್ತಾನೆ. 12ನೇ ಮನೆಯಲ್ಲಿ ವ್ಯಯವನ್ನ ಮಾಡಿಸ್ತಾನೆ. ಚತುರ್ಥ ಭಾವ ನೋಡೋದ್ರಿಂದ ಚತುರ್ಥದ ವಿಚಾರದಲ್ಲಿ ಲಾಭವನ್ನ ಕೊಡ್ತಾನೆ. ಚತುರ್ಥ ಅಂದ್ರೇನು, 4ನೇ ಮನೆದ ಆಸ್ತಿ, ಭೂಮಿ, ವಾಹನ ಲಾಭ ಅಂತ ಹೇಳ್ತೀವಿ. ಹಾಗಾಗಿ ಹಂಗೇನಾದ್ರೂ ನೀವೇನಾದ್ರೂ ಪ್ರಾಪರ್ಟಿ ತಗೋಬೇಕು, ಸೈಟ್ ತಗೋಬೇಕು, ನಿವೇಶನ ತಗೋಬೇಕು, ವಾಹನ ಖರೀದಿ ಮಾಡ್ಬೇಕು ಅಂತ ಇದ್ರು ಕೂಡ ಇದು ಬಹಳ ಉತ್ತಮವಾದಂತಹ ಸಮಯವಾಗಿದೆ. ಇನ್ನು ನಿಮ್ಗೆ ಪಂಚಮಾಧಿಪತಿ ಗುರುಗ್ರಹ ವ್ಯಯದಲ್ಲಿ ಇದ್ರೂ ಕೂಡ ಉಚ್ಚ ಕ್ಷೇತ್ರದಲ್ಲಿದ್ದಾನೆ, ಮತ್ತೆ ಬುಧನ ಜೊತೆಯಲ್ಲಿ ಕುತ್ಕೊಂಡಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಅಂತ ಏನಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ ಇಲ್ಲಿ ನಾವು ಪಂಚಮಾಧಿಪತಿ ಎಲ್ಲಿದ್ದಾನೆ ಅನ್ನೋದು ಎಷ್ಟು ಇಂಪಾರ್ಟೆಂಟೋ ಹೇಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್. ವೇದದಲ್ಲಿ ದುಸ್ಥಾನದಲ್ಲಿ ಇದ್ರೂ ಕೂಡ ಉಚ್ಚ ಕ್ಷೇತ್ರದಲ್ಲಿ ಅಂದ್ರೆ ಪ್ರಬಲನಾಗಿದ್ದಾನೆ. ಪಂಚಮ ಅಂದ್ರೆ ವಿದ್ಯೆ ಸ್ಥಾನಾಧಿಪತಿ ಪ್ರಬಲನಾಗಿದ್ದಾನೆ ಅಂದ್ರೆ ವಿದ್ಯೆಗೆ ಏನೂ ಕೊರತೆ ಇಲ್ಲ. ಆದ್ರೆ ವಿದ್ಯಾಭ್ಯಾಸದಲ್ಲಿ ಏನೋ ಒಂದು ಅವಕಾಶ ನಿಮ್ಗೆ ಸಿಗ್ಬೇಕಿತ್ತು, ಏನೋ ಒಂದು ಆಫರ್ ನಿಮ್ಗೆ ಸಿಗ್ಬೇಕಿತ್ತು, ಅದು ಸಿಗದೆ ಹೋಗ್ಬೋದು. ಅಷ್ಟು ಬಿಟ್ರೆ ವಿದ್ಯಾಭ್ಯಾಸದಲ್ಲಿ ಏನೂ ತೊಂದರೆ ಇಲ್ಲ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಆದಾಯ ಲಾಭ ತುಂಬಾ ಕಮ್ಮಿ ಇದೆ, ಮೀಡಿಯಂ ಅಷ್ಟೇ. ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಏನು ಅಂತ ಅನುಕೂಲ ಇಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಅಂತೆಲ್ಲ ಮಾಡಕ್ ಹೋಗ್ಬಿಡಿ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸರ್ಕಾರಿ ಉದ್ಯೋಗದಲ್ಲಿರೋರಿಗೆ ಚೆನ್ನಾಗಿದೆ. ಪ್ರೈವೇಟ್ ಜಾಬ್ ಅಲ್ಲಿರೋರಿಗೆ ಸ್ವಲ್ಪ ಕೆಲಸಗಳು ಹಾಗೆ ಒಂಚೂರು ಹಿಂದುಳಿತಾ ಇರುತ್ತೆ, ಪರಿಶ್ರಮ ಪಡ್ತಾ ಇರ್ತೀರ, ಫಲ ಸ್ವಲ್ಪ ಮುಂದಿನ ದಿನಗಳಲ್ಲಿ ನಿರೀಕ್ಷೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿಯಾಧಿಪತಿ ಬುಧ ಗ್ರಹ ಲಾಭದಲ್ಲಿ ಕುತ್ಕೊಂಡಿದ್ದಾನೆ. ಅವನ ಜೊತೆನಲ್ಲಿ ಶುಕ್ರ ಕೂಡ ಸ್ಥಿತನಾಗಿದ್ದಾನೆ. ಅನ್ಕೊಂಡಂತಹ ಎಲ್ಲಾ ಕೆಲಸನೂ ಸಕ್ಸಸ್ಸೇ ಈ ವಾರದಲ್ಲಿ. ನೀವು ಅನ್ಕೊಂಡಿರ್ಲಿಲ್ಲ ಅಂತ ಒಳ್ಳೊಳ್ಳೆ ಅವಕಾಶಗಳು ನಿಮ್ಗೆ ಸಿಕ್ಕತ್ತೆ. ಯಾಕಂದ್ರೆ ಲಾಭದಲ್ಲಿ ನೋಡಿ, ಲಾಭದಲ್ಲಿ ಯಾವ ಗ್ರಹ ಇದ್ರೂ ಶುಭನೇ. ಬುಧ ಇದ್ದಾನೆ, ಶುಕ್ರ ಇದ್ದಾನೆ, ಗುರು ಇದ್ದಾನೆ. ಹೊಸ ಒಂದು ಅವಕಾಶ ಸಿಗುತ್ತೆ ಉದ್ಯೋಗದಲ್ಲಿ, ಏನೋ ಒಂದು ಹೊಸ ಒಂದು ಪ್ರಾಜೆಕ್ಟ್ ಸಿಗ್ಬೋದು, ಅಥವಾ ಹೊಸದೊಂದು ಅವಕಾಶ ಸಿಗ್ಬೋದು ಕನ್ಯಾ ರಾಶಿಯವರಿಗೆ. ಹಾಗೆ ಸಿಕ್ಕಿರುವಂತಹ ಅವಕಾಶವನ್ನ ತುಂಬಾ ಚೆನ್ನಾಗಿ ಬಳಸ್ಕೋತೀರಾ. ಕಾರಣ ಏನಂದ್ರೆ ದಶಮದಲ್ಲಿ ರವಿ ಸ್ಥಿತನಾಗಿರೋದು. ರವಿ ದಿಗ್ಬಲನಾಗಿ ಕುತ್ಕೊಂಡಿದ್ದಾನೆ. ಸಿಕ್ಕಿರೋ ಅವಕಾಶನ ತುಂಬಾ ಚೆನ್ನಾಗಿ ಅಂದ್ರೆ ಬಳಸ್ಕೊಳ್ತೀರಾ ಚೆನ್ನಾಗಿ. ಹಾಗೆ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಆಗತ್ತೆ. ಯಾರ್ಯಾರು ವಿದೇಶದಲ್ಲಿ ಉದ್ಯೋಗವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರೋ
ವ್ಯಯಾಧಿಪತಿನೇ ದಶಮದಲ್ಲಿರೋದ್ರಿಂದ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತವಾಗುತ್ತೆ. ಧನಾಧಿಪತಿ ಲಾಭದಲ್ಲಿದ್ದಾನೆ. ಸ್ವಂತ ಉದ್ಯೋಗ ವ್ಯಾಪಾರವನ್ನ ಮಾಡುವಂತವರಿಗೆ, ಪಾಲುದಾರಿಕೆಯಲ್ಲಿ ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇರೋರಿಗೆ ಅದ್ಭುತವಾದಂತಹ ಲಾಭ, ಯಶಸ್ಸನ್ನ ಈ ವಾರದಲ್ಲಿ ಕಾಣ್ತೀರಾ. ಮಾತಿನಿಂದ ಲಾಭ. ಯಾವುದೇ ಒಂದು ವ್ಯವಹಾರದ ಬಗ್ಗೆ ಮಾತುಕತೆಗಳಿದೆ, ಒಪ್ಪಂದಗಳಿದೆ, ಯಾವುದೇ ಒಂದು ವಿಚಾರದ ಬಗ್ಗೆ ಮಾತಾಡಬೇಕು, ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡಬೇಕು, ನಿಮ್ಮ ಪ್ರಮೋಷನ್ ಬಗ್ಗೆ ಮಾತಾಡಬೇಕು, ಸಂಬಂಧಗಳ ವಿಚಾರದಲ್ಲಿ ಮಾತಾಡಬೇಕು, ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳಿದೆ. ನೋಡಿ, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಅಂತದ್ದೇನಿದ್ರು ಈ ವಾರದಲ್ಲಿ ಮಾತಾಡಿ, ನಿಮಗೆ ಜಯ. ಚತುರ್ಥಾಧಿಪತಿ ಜೊತೆ ಶುಕ್ರ ಇರೋದ್ರಿಂದ ಆಸ್ತಿ ವ್ಯಾಜ್ಯಗಳೇನಾದ್ರೂ ಇದೆ, ಕೋರ್ಟು ಕೇಸು ಅಂತೆಲ್ಲ ಹೋಗೋದ್ ಬೇಡ. ನಾವು ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡ್ಬೇಡ. ಆ ತರದ್ದೇನಾದ್ರೂ ಅನ್ಕೊಂಡಿದ್ರೆ, ನಿಮ್ಮ ಸಂಬಂಧಿಕರಿಂದ ಏನೋ ಸಮಸ್ಯೆಗಳಾಗಿದ್ರೆ ಕರೆದ್ಬಿಟ್ಟು ಕೂತ್ಕೊಂಡು ಮಾತಾಡಿ, ಖಂಡಿತ ನಿಮ್ ಕಡೆಗೆ ಜಯ ಸಿಕ್ಕತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಗ್ರಹಗಳ ಕಾಂಬಿನೇಷನ್. ನಿಮ್ಮ ಮಾತಿಂದ ನಿಮ್ಗೆ ಲಾಭ. ಹಾಗೆ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ಏನಾದ್ರೂ ಇದ್ರೆ ನಿವಾರಣೆ ಆಗುತ್ತೆ. ಉದ್ಯೋಗದಲ್ಲಿ ಕಿರಿಕಿರಿಗಳು ಕಡಿಮೆ ಆಗುತ್ತೆ. ಉದ್ಯೋಗದಲ್ಲಿ ಬಹಳ ಒಂದ್ ರೀತಿ ಸುಲಭವಾದ ರೀತಿ ಕೆಲಸಗಳು ಆಗುತ್ತೆ. ಹಿಂದೆ ನೀವೇನ್ ಪರಿಶ್ರಮ ಪಟ್ಟಿರ್ತೀರ ಅದಕ್ಕೆ ತಕ್ಕಂತೆ ಈಗ ನಿಮ್ಗೆ ಹೊಗಳಿಕೆ ಆಗಿರ್ಬೋದು, ಅಥವಾ ಇನ್ನೇನೋ ಒಂದು ಮೇಲಧಿಕಾರಿಗಳಿಂದ ಹೊಗಳಿಕೆ, ಪ್ರಮೋಷನ್, ಈ ತರದ್ದೇನೋ ಒಂದು ಸಿಗುವಂತಹ ಸಾಧ್ಯತೆಗಳಿದೆ. ಎರಡನೇ ಮನೆ ಅಧಿಪತಿ ಲಾಭದಲ್ಲಿರೋದ್ರಿಂದ ಕುಟುಂಬದಲ್ಲಿ ಲಾಭ, ಆಕಸ್ಮಿಕ ಧನಲಾಭವಾಗುವಂಥದ್ದು. ಅಂದ್ರೆ ಆಕಸ್ಮಿಕ ಧನಲಾಭ ಅಂತಂದ್ರೆ ಯಾವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡಿರ್ತೀರ, ಆ ಹಣ ನಿಮ್ಗೆ ಇವಾಗ ಬರುವಂತದ್ದು. ಈ ರೀತಿ ಒಂದಷ್ಟು ಶುಭ ಫಲಗಳಾಗತ್ತೆ. ಪ್ರೈವೇಟ್ ಕಂಪನಿಗಳಲ್ಲಿರುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ, ಮತ್ತು ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ, ಎಲ್ಲಾ ಹತ್ರದ ವೃತ್ತಿಯಲ್ಲಿರತಕ್ಕಂಥವ್ರಿಗೂ ಕೂಡ ಕನ್ಯಾ ರಾಶಿಯವರಿಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ತೃತೀಯ ಭಾವಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಮಿತ್ರರ ಜೊತೆನಲ್ಲಿ ಪ್ರಯಾಣ ಮಾಡುವಂಥದ್ದು, ಬಂಧುಗಳ ಜೊತೆಯಲ್ಲಿ ಪ್ರಯಾಣ ಮಾಡೋದು, ಇದು ಮನಸ್ಸಿಗೆ ಸಂತೋಷವನ್ನ ಕೊಡುತ್ತೆ ಹೊರತು ಯಾವುದೇ ರೀತಿಯ ತೊಂದರೆಗಳಿಲ್ಲ. ಪಂಚಮಾಧಿಪತಿ ಶನಿ ಗ್ರಹ ನಿಮಗೆ 7ನೇ ಮನೆಯಲ್ಲಿ ದಿಗ್ಬಲನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ಲಾಭದಲ್ಲಿರುವಂತಹ 3 ಶುಭ ಗ್ರಹಗಳು ಪಂಚಮವನ್ನು ನೋಡ್ತಾ ಇರೋದ್ರಿಂದ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಅವಕಾಶವನ್ನ ನೀವು ಬಯಸ್ತಾ ಇದ್ದೀರಾ. ನೋಡಿ, ಕೆಲವ್ರಿಗೆ ಇರುತ್ತೆ ಇಂಥ ಕಾಲೇಜಲ್ಲೇ ಸೀಟ್ ಸಿಗ್ಬೇಕು, ಇಂಥ ಕೋರ್ಸ್ ಸಿಗ್ಬೇಕು, ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಕೆಲವು ಅನುಕೂಲಗಳಾಗ್ಬೇಕು, ವ್ಯವಸ್ಥೆಗಳಾಗ್ಬೇಕು. ಕೆಲವ್ರಿಗೆ, ಎಷ್ಟೋ ಜನಕ್ಕೆ ಆ ಅನುಕೂಲ ಕೂಡ ಇರೋದಿಲ್ಲ. ಕೆಲವರಿಗೆ ವಿದೇಶದಲ್ಲಿ ಒಂದು ವಿದ್ಯಾಭ್ಯಾಸ ಮಾಡುವಂತಹ ಅವಕಾಶ ಇರುತ್ತೆ, ಆ ಒಂದು ಅನುಕೂಲ ಸಿಗ್ಬೇಕು. ಈ ತರದ್ ಯಾವುದೇ ಒಂದು ಅನುಕೂಲವನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಂತಹ ಅನುಕೂಲಗಳು ಕೂಡ ಆಗುವ ಸಾಧ್ಯತೆಗಳು ನಿಮ್ಗೆ ಇದೆ. ಇನ್ನು ನಿಮ್ಮ ರಾಷ್ಟ್ರಾಧಿಪತಿ ಲಾಭದಲ್ಲೇ ಕೂತ್ಕೊಂಡಿರೋದ್ರಿಂದ ಮನಸ್ಸಿಗೂ ಒಂದ್ ರೀತಿ ಸಮಾಧಾನ, ಸಂತೋಷ ಇರುತ್ತೆ. ಯಾಕಂದ್ರೆ ಚಂದ್ರನ ಮನೇಲಿ ಇದ್ರೂ ಕೂಡ ಅವನ ಜೊತೆನಲ್ಲಿ ಶುಕ್ರ ಇದ್ದಾನೆ. ಶುಕ್ರ ಅಂದ್ರೇನೆ ಮನರಂಜನೆ, ಗುರು ಅಂದ್ರೆ ಸುಖ, ಸಂತೋಷ, ನೆಮ್ಮದಿ. ಆಧ್ಯಾತ್ಮದಲ್ಲಿ ಸ್ವಲ್ಪ ಆಸಕ್ತಿ ಬರುತ್ತೆ, ಸ್ವಲ್ಪ ಪೂಜೆ ಪುನಸ್ಕಾರಗಳು, ಹಾಗೆ ದೈವಿಕ ವಿಚಾರಗಳ ಕಡೆಗೆ ಜಾಸ್ತಿ ಗಮನ ಕೊಡುವಂಥದ್ದು. ಏನಾದ್ರೂ ಹೊಸದನ್ನ ಕಲಿಬೇಕು ಅನ್ನುವಂತ ಆಸಕ್ತಿ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಪಂಚಮವನ್ನ ನೋಡ್ತಾ ಇದ್ದಾನೆ, 9ನೇ ಏನೋ ಪಂಚಮವನ್ನ ನೋಡ್ತಾ ಇದ್ದಾನೆ, ಹಾಗೆ ಸಪ್ತಮವನ್ನ ನೋಡ್ತಾ ಇದ್ದಾನೆ. ಏನ್ ತೋರಿಸ್ತಾನೆ, ಜೊತೆಗೆ ನಿಮ್ ರಾಷ್ಟ್ರಾಧಿಪತಿ ಜೊತೆ ಇರೋದ್ರಿಂದ ಏನೋ ಒಂದು ಹೊಸದನ್ನ ಕಲಿಬೇಕು, ಅದರಲ್ಲೂ ಶಾಸ್ತ್ರಗಳನ್ನ ಕಲಿಬೇಕು, ಆಧ್ಯಾತ್ಮದ ವಿಚಾರಗಳನ್ನ ಕಲಿಬೇಕು ಅನ್ನುವಂತ ಆಸಕ್ತಿ ಜಾಸ್ತಿ ಆಗುತ್ತೆ. ಬಟ್ ಕಲಿಯೋದಕ್ಕೆ ಶುರು ಕೂಡ ಮಾಡ್ತೀರಾ ನೀವು. ಎಲ್ಲಾ ರೀತಿಯಲ್ಲೂ ಕನ್ಯಾ ರಾಶಿಯವರಿಗೆ ಈ ವಾರ ತುಂಬಾನೇ ಚೆನ್ನಾಗಿದೆ. ತುಲಾ ರಾಶಿ. ತುಲಾ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ, ಗುರು ಕರ್ಮಸ್ಥಾನದಲ್ಲಿದ್ದಾನೆ, ಬುಧ ಕರ್ಮಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನ ಅನ್ನೋದು ಬರೀ ಉದ್ಯೋಗವನ್ನಷ್ಟೇ ತೋರಿಸೋದಿಲ್ಲ, ನಿಮ್ಮ ಜವಾಬ್ದಾರಿಗಳನ್ನು ಕೂಡ ತೋರಿಸುತ್ತೆ. ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಪ್ರಮುಖವಾದಂತ ಒಂದು ಜವಾಬ್ದಾರಿಯನ್ನ ನಿಭಾಯಿಸೋದಿರುತ್ತೆ, ಅಥವಾ ಯಾವುದೋ ಒಂದು ಪ್ರಮುಖವಾದ ಕೆಲಸ ಆಗ್ಬೇಕು, ಅದು ನಿಮ್ಮ ಕರ್ತವ್ಯವಾಗಿರುತ್ತೆ. ಅಂತಹ ಕೆಲಸಗಳು ಈ ವಾರದಲ್ಲಿ ಸಕ್ಸಸ್ ಆಗುತ್ತೆ. ಇವಾಗ ನೋಡಿ, ಯಾವುದೋ ಒಂದು ಹಣಕಾಸಿನ ವ್ಯವಹಾರಗಳು ಆಗ್ಬೇಕಿದೆ, ತುಂಬಾ ದೊಡ್ಡ ಮಟ್ಟದ ಒಂದು ವ್ಯವಹಾರ, ದೊಡ್ಡ ಮಟ್ಟದ ಹಣ ಬರೋದಿದೆ. ಅಥವಾ ಯಾವುದೋ ಒಂದು ಆಸ್ತಿ ಸೇಲ್ ಆಗ್ಬೇಕು, ಅಥವಾ ಸೇಲ್ ಆಗಿದೆ ಅದ್ರ ದುಡ್ಡು ಬರ್ಬೇಕು, ಅಥವಾ ಆಸ್ತಿ ಕುರಿತಾದ ಒಂದು ಒಪ್ಪಂದ ಆಗಿ ಅದು ಸರಿ ಆಗ್ಬೇಕು, ವ್ಯಾಜ್ಯಗಳಿದೆ ಅದನ್ನ ಕ್ಲಿಯರ್ ಮಾಡ್ಕೋಬೇಕು. ಈ ತರದ್ದು ಯಾವುದೇ ಒಂದು ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಜವಾಬ್ದಾರಿಗಳು, ಜೊತೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳು. ಅಂದ್ರೆ ನಿಮ್ಮನ್ನ ನಂಬಿ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಕೊಟ್ಟಿರ್ತಾರೆ, ನಿಮ್ಮನ್ನ ನಂಬಿ ಒಂದು ದೊಡ್ಡ ಒಂದು ಜವಾಬ್ದಾರಿಯನ್ನ ವಹಿಸಿರ್ತಾರೆ, ಅದನ್ನ ನಿಭಾಯಿಸ್ಬೇಕು. ಈ ತರದ ಕೆಲಸಗಳನ್ನ ಈ ವಾರದಲ್ಲಿ ಮಾಡ್ತೀರಾ.
ಇದಕ್ಕಾಗಿ ಅಂದ್ರೆ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೋಸ್ಕರನೇ ತುಂಬಾ ಪರಿಶ್ರಮವನ್ನ ಪಡ್ತೀರಾ. ಬಟ್ ಸ್ವಲ್ಪ ಕಷ್ಟ ಅನ್ಸ್ಬೋದು, ಯಾಕಂದ್ರೆ ಕಷ್ಟದಿಂದ ನಿಮ್ಮ ಕೆಲಸವನ್ನ ಮಾಡ್ತೀರಾ. ಬಟ್ ಎಲ್ಲವನ್ನ ತುಂಬಾ ಕರೆಕ್ಟ್ ಟೈಮ್ಗೆ ಮಾಡ್ತೀರಾ. ಅಂದ್ರೆ ಯಾವ್ದು ಅಯ್ಯೋ ನನ್ಗೆ ಈ ಕೆಲಸ ಆಗ್ಲಿಲ್ಲ ಅಂತ ಅನ್ಸಲ್ಲ. ಯಾಕಂದ್ರೆ ದಶಮದಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಶ್ರಮ 6ನೇ ಮನೆ ಅಧಿಪತಿ. ನಿಮ್ಮ ಶ್ರಮದಾನ ಕರೆಕ್ಟ್ ಆಗಿರುತ್ತೆ. ಅಂದ್ರೆ ನೀವು ಪರಿಶ್ರಮ ಪಟ್ಟಿರ್ತೀರ, 100ಕ್ಕೆ 100% ನಿಮ್ಮ ಪರಿಶ್ರಮ ಅಲ್ಲಿರುತ್ತೆ. ಇನ್ನು ಅದರ ರಿಸಲ್ಟ್ ಭಾಗ್ಯಾಧಿಪತಿ ಬುಧ ಗ್ರಹ ದಶಮದಲ್ಲಿದ್ದಾನೆ, ಹಾಗಾಗಿ ಅದರ ರಿಸಲ್ಟ್ ಅನ್ನ ನೀವು ಪಡಿತೀರಾ. ಇನ್ನು ರಾಷ್ಟ್ರಾಧಿಪತಿ ಶುಕ್ರ ಗ್ರಹ, ಇದು ಆಗ್ಲೇಬೇಕು ಅನ್ನುವಂತಹ ನಿಮ್ಮ ಮನಸ್ಸು, ಅದು ಕೂಡ ಇಂಪಾರ್ಟೆಂಟ್. ಇಷ್ಟು ದಿನದೊಳಗೆ ಆಗ್ಬೇಕು ಅನ್ನುವಂತ ರೀತಿಯಲ್ಲಿ ಯೋಚನೆ ಇಟ್ಕೊಂಡು ನೀವು ಮಾಡ್ತೀರಾ. ಹಾಗಾಗಿ ತುಂಬಾ ಕರ್ತವ್ಯಗಳನ್ನ ನಿಭಾಯಿಸ್ತೀರಾ. ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಲಾಭ ಎಲ್ಲ ಚೆನ್ನಾಗಿದೆ. ಆದ್ರೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡ್ತಾ ಇರೋರ್ಗೆ ಸ್ವಲ್ಪ ನಿರಾಸೆ ಆಗ್ಬಹುದು. ನೀವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀರಾ, ಅದಕ್ಕೆ ತಕ್ಕಂತೆ ನಿಮ್ಮ ಪಾರ್ಟ್ನರ್ ಅದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ ಅಂದಾಗ ನೀವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಲಾಭವನ್ನ ನೀವು ಪಡಿಬೇಕಾಗತ್ತೆ. ಆವಾಗ ನಿಮ್ಮ ಪಾಲುದಾರರ ಮೇಲೆ ನಿಮ್ಮ ಮನಸ್ಸಿಗೆ ಬೇಸರ ಆಗತ್ತೆ. ಈ ತರದ್ದೇನೋ ಆಗುತ್ತೆ. ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ತುಂಬಾನೇ ಚೆನ್ನಾಗಿದೆ. ಪಿತ್ರಾರ್ಜಿತ ಆಸ್ತಿ ಕುರಿತಾಗಿ ಏನೋ ಒಂದು ಲಾಭ ನಿಮ್ಗೆ ಸಿಗುವಂತಹ ಸಾಧ್ಯತೆಗಳಿದೆ. ತೃತೀಯ ಭಾವಾಧಿಪತಿ ಗುರುಗ್ರಹ ದಶಮದಲ್ಲಿರೋದ್ರಿಂದ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮಿತ್ರರು ನಿಮಗೆ ಬಹಳ ಸಹಾಯ ಅಥವಾ ಅನುಕೂಲವನ್ನ ಮಾಡಿಕೊಡುವಂತಹ ಸಾಧ್ಯತೆಗಳು. ಹೊಸ ಮಿತ್ರರು ಅಂದ್ರೆ ಹೊಸಬರು ನಿಮ್ಗೆ ಮಿತ್ರರಾಗ್ತಾರೆ. ಇಲ್ಲ ನಿಮ್ ಜೊತೆನಲ್ಲೇ ಇದ್ರು, ಬರೀ ಅವರು ಜಸ್ಟ್ ಪರಿಚಯ ಆಗಿದ್ರು, ಆದ್ರೆ ಅವರು ಈಗ ಮಿತ್ರರಾಗ್ತಾರೆ. ಅಥವಾ ಹೊಸ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಮಿತ್ರರಾಗಿ ಬರಬಹುದು. ಇದು ಕೂಡ ನಿಮ್ಗೆ ಬಹಳ ಅನುಕೂಲವನ್ನ ಕೊಡುತ್ತೆ. ಪಂಚಮಾಧಿಪತಿಯಾದಂತ ಶನಿಗ್ರಹ 6ನೇ ಮನೆಯಲ್ಲಿ ಇದ್ದಾನೆ. ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ. ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಕಲೆಗೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿರುವಂತವ್ರಿಗೆ ತುಂಬಾ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ. ಯಾಕಂದ್ರೆ ಶುಕ್ರ ಅಂದ್ರೇನೆ ಕಲೆ. ಅವನು ಚಂದ್ರನ ಮನೇಲಿ ಇದ್ದಾನೆ. ಚಂದ್ರ ಬಂದು ದಶಮ ಆಗಿರೋದ್ರಿಂದ ಅಲ್ಲಿ ಕುತ್ಕೊಂಡಿರೋದ್ರಿಂದ ಶುಕ್ರ ಚಂದ್ರನ ಮನೇಲಿ ಕುತ್ಕೊಂಡಿರೋದ್ರಿಂದ ಅವಕಾಶಗಳನ್ನ ಕೊಡ್ತಾನೆ. ಶುಕ್ರ ನಿಮ್ಗೆ ನಿಮ್ಮ ಒಂದು ಕಲೆಗೆ ಸಂಬಂಧಪಟ್ಟಂತ ಒಂದು ವೇದಿಕೆ ಅಥವಾ ಅವಕಾಶ ಸಿಗುವಂಥದ್ದು, ಈ ರೀತಿ ತುಂಬಾ ಚೆನ್ನಾಗಿದೆ. ಹಾಗೆ ನಿಮಗೆ ಸಪ್ತಮಾಧಿಪತಿಯಾದಂತಹ ಕುಜಗ್ರಹ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಏನೋ ಸಮಸ್ಯೆ ಆಗ್ಬಹುದು. ಅವರ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸಗಳಾಗಬಹುದು. ಒಂಚೂರು ಅವ್ರ ಜೊತೆ ಕಿರಿಕಿರಿ ಆಗ್ಬೋದು, ವಾದಗಳು. ಅಂದ್ರೆ ದೊಡ್ಡ ಮಟ್ಟದಲ್ಲಿ ಏನು ಸಮಸ್ಯೆ ಆಗಲ್ಲ. ಆದ್ರೆ ವಾಕ್ಸ್ಥಾನಾಧಿಪತಿಯಾಗಿ ವಾಕ್ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಅವ್ರ ಕಡೆಯಿಂದ, ಅಂದ್ರೆ ಸಪ್ತಮದಿಂದ 2ನೇ ಮನೆ ಅಷ್ಟಮ ಆಗುತ್ತೆ, ಅವ್ರ ಕಡೆಯಿಂದ ಸ್ವಲ್ಪ ಮಾತುಗಳು ರೂಢಾಗಿ ಬರೋದ್ರಿಂದ ಒಂದ್ ಸ್ವಲ್ಪ ಮನಸ್ಸಿಗೆ ಬೇಸರಗಳಾಗ್ಬೋದು. ಆ ತರದ್ದೇನೋ ಸಣ್ಣ ಪುಟ್ಟ ಕಿರಿಕಿರಿಗಳಾಗೋ ಸಾಧ್ಯತೆ ಇದೆ ಅಷ್ಟೇ, ಇನ್ನೇನ್ ತೊಂದರೆ ಇಲ್ಲ. ಸರಿ ಹೋಗ್ಬಿಡುತ್ತೆ, ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ಬಿಡುತ್ತೆ. 12ನೇ ಮನೆ ಅಧಿಪತಿ ದಶಮದಲ್ಲಿರೋದ್ರಿಂದ ವಿದೇಶದಲ್ಲಿ ಉದ್ಯೋಗ ನೋಡಿ, ವಿದೇಶದಲ್ಲಿ ಉದ್ಯೋಗ ಪಡಿಬೇಕು ಅಂತೇಳಿ ಪ್ರಯತ್ನ ಮಾಡ್ತಿರೋರಿಗೆ ವಿದೇಶದಲ್ಲಿ ಉದ್ಯೋಗ ಪ್ರಾಪ್ತಿ ಆಗುತ್ತೆ. ಆಲ್ರೆಡಿ ಇವಾಗ ವಿದೇಶದಲ್ಲೇ ಇದ್ದೀರಾ ಅನ್ಕೊಳ್ಳಿ, ಹೊಸ ಪ್ರಾಜೆಕ್ಟ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಾ, ಪ್ರಾಜೆಕ್ಟ್ ಹೊರಟೋಗ್ತಾ ಇದೆ, ಇನ್ನೇನು ನೆಕ್ಸ್ಟ್ ಪ್ರಾಜೆಕ್ಟ್ ಸಿಕ್ಕಿದ್ರೆ ಮಾತ್ರ ನಮ್ಗೆ ಇಲ್ಲಿ ಇರೋಕ್ ಅವಕಾಶ, ಈ ತರದ್ದು ಏನಾದ್ರು ಸಮಸ್ಯೆ ಇದ್ರೆ ಹೊಸ ಪ್ರಾಜೆಕ್ಟ್ ಸಿಗುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ಈ ವಾರದಲ್ಲಿ ಗ್ರಹಗಳ ಕಾಂಬಿನೇಷನ್ ಹಂಗಿದೆ. ನಿಮ್ಮ ಕರ್ಮಸ್ಥಾನ ತುಂಬಾ ಚೆನ್ನಾಗಿರೋದ್ರಿಂದ ಅಲ್ಲಿ ನಿಮ್ಗೆ ಸುಮ್ನೆ ಕೂತ್ಕೊಳ್ಳೋಕ್ ಬಿಡೋದೇ ಇಲ್ಲ. ಹೊಸ ಜವಾಬ್ದಾರಿಗಳು, ಹೊಸ ಕೆಲಸ ಎಲ್ಲದೂ ಇರುತ್ತೆ. ಇಲ್ಲ ನಿಮ್ಮ ಪರ್ಸನಲ್ ಕೆಲಸಗಳಿರುತ್ತೆ, ಇಲ್ಲ ನೀವು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕರ್ಮವನ್ನ ಮಾಡಲೇಬೇಕು ಅನ್ನೋದನ್ನ ತೋರಿಸುತ್ತೆ ದಶಮ ಭಾವ. ವಿದೇಶದಲ್ಲಿ ನೀವು ಕೆಲಸ ಮಾಡ್ತಿದ್ದೀರಂದ್ರೆ ಅದು ಕೂಡ ನಿಮ್ಮ ಕರ್ಮವೇ. ನೀವು ಈ ದೇಶ ಬಿಟ್ಟು ಇನ್ಯಾವುದೋ ದೇಶದಲ್ಲಿ ಹೋಗಿ ಅಲ್ಲಿ ನೀವು ಸೇವೆಯನ್ನ ಮಾಡಬೇಕು, ಅಲ್ಲಿ ಕರ್ಮವನ್ನ ಮಾಡಬೇಕು ಅನ್ನೋದು ಅದು ಉದ್ದೇಶ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತುಂಬಾ ಅನುಕೂಲಗಳಾಗುತ್ತೆ. ಎಲ್ಲಾ ರೀತಿಯಲ್ಲೂ ಕೂಡ ತುಲಾ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಪರಿಹಾರ ಅಂತ ಮಾಡ್ಕೊಳ್ಳೋದಾದ್ರೆ ಅಷ್ಟಮದಲ್ಲಿ ಕುಜ ಇದಾನಲ್ಲ, ಈ ಕುಜನಿಗೆ ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಮಂಗಳವಾರ ತೊಗರಿ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಸಾಕು. ಇದೊಂದು ಪರಿಹಾರವನ್ನ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಪಾರ್ಟ್ನರ್ ವಿಚಾರವಾಗಿ ಸಮಸ್ಯೆಗಳು, ಲೈಫ್ ಪಾರ್ಟ್ನರ್ ವಿಚಾರವಾಗಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ರಾಷ್ಟ್ರಾಧಿಪತಿ 7ನೇ ಮನೆಯಲ್ಲಿದ್ದಾನೆ, ಬಹಳ ಶುಭ. ಯಾಕಂದ್ರೆ ರಾಷ್ಟ್ರಾಧಿಪತಿ 7ನೇ ಮನೇಲಿ ಕೂತ್ಕೊಂಡು ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ. ಒಂದ್ ರೀತಿಯಲ್ಲಿ ಯಾವುದೇ ಕೆಲಸದ ವಿಚಾರ ಅಂತ ಬಂದಾಗ ಇದು ಆಗ್ಲೇಬೇಕು, ಇದನ್ ಮಾಡ್ಲೇಬೇಕು ಅನ್ನುವಂತ ಹಠ, ಛಲ ಎರಡು ಜಾಸ್ತಿ ಆಗತ್ತೆ ನಿಮ್ಗೆ. ಯಾವಾಗಾಗುತ್ತೋ ಆಗ್ಲಿ ಬಿಡು ಅಂತ ಬಿಟ್ಬಿಟ್ಟಿರ್ತೀರ ಕೆಲವು ಕೆಲಸಗಳನ್ನ. ಆದ್ರೆ
ಪರ್ಟಿಕ್ಯುಲರ್ ಆಗಿ ಈ ವಾರದಲ್ಲಿ ಇಲ್ಲ ಇಲ್ಲ ಇದನ್ನ ಕಂಪ್ಲೀಟ್ ಮಾಡ್ಲೇಬೇಕು, ನಾನು ಅದೇನಾದ್ರೂ ಆಗ್ಲಿ ಇದನ್ನ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ತರದಲ್ಲಿ ಹಠ ತೊಟ್ಟು ಕೂತ್ಕೋತೀರಾ. ಶ್ರಮ ಕೂಡ ತುಂಬಾ ಪಡ್ತೀರಾ, ಆದ್ರೆ ಕೆಲ್ಸಗಳು ಈ ವಾರದಲ್ಲಿ ಕಂಪ್ಲೀಟ್ ಆಗಲ್ಲ. ಹಂಗಂತ ಆಗೋದೇ ಇಲ್ಲ ಅಂತಲ್ಲ, ಇವತ್ತಿನ ಶ್ರಮ ನಿಮ್ಗೆ ಮುಂದಿನ ದಿನಗಳಲ್ಲಿ ಫಲವನ್ನ ಕೊಡುತ್ತೆ. ಯಾಕೆ ಕಂಪ್ಲೀಟ್ ಆಗಲ್ಲ ಅಂದ್ರೆ, ಶ್ರಮ ಪಡೋದು ನಮ್ಮ ಲಗ್ನ ತೋರಿಸುತ್ತೆ, 6ನೇ ಮನೆ ತೋರಿಸುತ್ತೆ. 6ನೇ ಮನೆ ಅಧಿಪತಿನೂ ಕುಜನೇ, ನಿಮ್ಗೆ ಲಗ್ನಾಧಿಪತಿನೂ ರಾಶ್ಯಾಧಿಪತಿನೂ ಕುಜನೇ. ಆದ್ರೆ ಅದೇನೋ 100% ಶ್ರಮ ಏನೋ ಪಡ್ತೀರಾ, ಆದ್ರೆ ನಿಮ್ಮ ಕೆಲಸದಲ್ಲಿ ಜಯವನ್ನು ಕೊಡುವುದು ದಶಮಾಧಿಪತಿ ರವಿ ಗ್ರಹ, ಅವನ ಅಷ್ಟಮದಲ್ಲಿ ಕೂತಿದ್ದಾನೆ. ಅಂದ್ರೆ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ 90% ಕೆಲಸ ಆಯ್ತು, ಇನ್ನೊಂದು 10% ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಹಲ್ಲೇ ನಿಂತಿದೆ, ಇನ್ನು ಹಾಗೆ ಉಳಿದಿದೆ ಅಂತ ಹೇಳ್ತಾರಲ್ವಾ, ಆ ರೀತಿ ಆಗುತ್ತೆ. ಆದ್ರೆ ಇನ್ನೇನು ನನ್ನ ಕೆಲಸ ಕಂಪ್ಲೀಟ್ ಆಗ್ಬಿಡುತ್ತೆ ಅನ್ನೋ ಸಮಾಧಾನ ನಿಮ್ಗೆ ಇರುತ್ತೆ. 2ನೇ ಮನೆ ಅಧಿಪತಿ ಗುರುಗ್ರಹ ಭಾಗ್ಯದಲ್ಲಿ ಕುತ್ಕೊಂಡಿದ್ದಾನೆ. ಮಕ್ಕಳ ವಿಚಾರದಲ್ಲಿ ಏನೋ ಒಂದು ಪ್ರಮುಖವಾದಂತಹ ನಿರ್ಧಾರವನ್ನ, ಭವಿಷ್ಯಕ್ಕೆ ಒಳ್ಳೇದಾಗುವಂತಹ ನಿರ್ಧಾರವನ್ನ ತಗೊಳ್ತೀರ. ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರಿಗೆ ವಿಶೇಷ ಅವಕಾಶಗಳು ವೃಶ್ಚಿಕ ರಾಶಿಯವರಿಗೆ ಸಿಗುತ್ತೆ. ಹೈಯರ್ ಎಜುಕೇಶನ್ ಮಾಡ್ಬೇಕು, PhD ಮಾಡ್ಬೇಕು, ಏನೋ ಒಂದು ಆಸೆ ಇರುತ್ತೆ, ಏನೋ ಒಂದು ಅವಕಾಶ ಹುಡ್ಕೊಂಡು ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ. ಇನ್ನು ಕುಟುಂಬದಲ್ಲಿ ಆರ್ಥಿಕ ವ್ಯವಸ್ಥೆ ತುಂಬಾ ಉತ್ತಮವಾಗ್ತಾ ಇದೆ. ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳೇನಾದ್ರೂ ಇತ್ತು ಅಂದ್ರೆ ನಿಧಾನವಾಗಿ ಅದನ್ನ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀರಾ. ಈ ವಾರ ಕೂಡ ಫೈನಾನ್ಷಿಯಲಿ ಏನು ಸಮಸ್ಯೆ ಇಲ್ಲ, ನಿಮ್ಮ ಆರ್ಥಿಕ ಸಂಕಷ್ಟಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ತೀರಾ. ಹಣಕಾಸಿನ ವಿಷಯದಲ್ಲಿ ಹೆಚ್ಚು ಲಾಭವನ್ನ ಪಡಿತೀರಾ. ಸ್ವಂತ ಉದ್ಯೋಗವನ್ನ ಯಾರ್ಯಾರೆಲ್ಲ ಮಾಡ್ತಾ ಇದ್ದೀರಾ, ಪಾಲುದಾರಿಕೆಯಲ್ಲಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ, ನಿಮ್ಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ನೀವು ಕಾಣ್ತೀರಾ. ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಪ್ರೈವೇಟ್ ಕಂಪನಿಗಳಲ್ಲಿ, ಅವರಿಗೂ ತುಂಬಾ ಚೆನ್ನಾಗಿದೆ. ಆದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಕೆಲಸದಲ್ಲಿ ನಿಮ್ಗೇನು ತೊಂದರೆ ಇಲ್ಲ, ಆದ್ರೆ ನಿಮ್ಮ ಮೇಲಧಿಕಾರಿಗಳಿಂದ ನೀವು ಏನಾದ್ರೂ ಒಂದು ಮಾತು ಕೇಳ್ಬೇಕಾಗತ್ತೆ, ಅಥವಾ ನಿಮ್ ಕೆಲ್ಸಕ್ಕೆ ಅವರು ಸುಮ್ನೆ ಪ್ರೆಷರ್ ಹಾಕ್ತಾ ಇದ್ದಾರೆ. ಈ ತರದ್ದೇನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿಯನ್ನ, ಸಮಸ್ಯೆ ಅನ್ನೋದಕ್ಕಿಂತ ಇದನ್ನ ಸ್ವಲ್ಪ ಕಿರಿಕಿರಿ ಅನ್ಬೋದು ಅಷ್ಟೇ. ಈ ತರದ್ದೇನೋ ಒಂದ್ ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆಗಳಿದೆ. ಇನ್ನು ನಿಮ್ಗೆ ಚತುರ್ಥಾಧಿಪತಿ ಶನಿ ಗ್ರಹ 5ನೇ ಮನೇಲಿ ಕುತ್ಕೊಂಡಿದ್ದಾನೆ. ತುಂಬಾ ಯಾರನ್ನ ಹಚ್ಕೊಂಡಿರ್ತಿರೋ ಅಥವಾ ಯಾರನ್ನ ತುಂಬಾ ಇಷ್ಟಪಡ್ತಿರೋ ಅವರಿಂದಲೇ ಸ್ವಲ್ಪ ಮನಸ್ಸಿಗೆ ಬೇಸರ, ದುಃಖ ಇದೆಲ್ಲ ಆಗ್ತಾನೆ ಬಂದಿದೆ. ಬಟ್ ಈ ವಾರದಲ್ಲಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡದೆ, ನೀವಾಯ್ತು ನಿಮ್ ಕೆಲಸ ಆಯ್ತು ಅಂತ ಹೆಚ್ಚು ಗಮನವನ್ನ ಕೊಡ್ತೀರಾ. ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಅವಕಾಶ ಸಿಗುತ್ತೆ, ಅಥವಾ ದೂರ ಪ್ರಯಾಣವನ್ನ ಮಾಡೋ ಪ್ಲಾನ್ ಮಾಡ್ತೀರಾ. 12ನೇ ಮನೆ ಅಧಿಪತಿ 9ನೇ ಮನೇಲಿ ಇರೋದ್ರಿಂದ ತೀರ್ಥಯಾತ್ರೆ, ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗೋದು, ಈ ತರದ್ ಏನೋ ಒಂದು ಪ್ಲಾನ್ ಮಾಡ್ತೀರಾ. ನೆಕ್ಸ್ಟ್ ಯಾವಾಗಾದ್ರೂ ಹೋಗೋಣ ಈ ತರ ಇಂಥ ಟೈಮ್ಗೆ ಅಂತ ಒಂದು ಪ್ಲಾನ್ ಮಾಡೋದು, ಬುಕ್ ಮಾಡೋದು, ಈ ತರದ್ದೇನೋ ಒಂದು ಆಗೋ ಸಾಧ್ಯತೆ ಇದೆ. 9ನೇ ಮನೆ ಅದು ಜಲತತ್ವ ರಾಶಿಯಾಗಿ ಅಲ್ಲಿ ಗುರು ಬಂದ ಅಂದ್ರೆ ತೀರ್ಥಯಾತ್ರೆಗಳಿಗೆ ಏನು ಕಮ್ಮಿ ಇಲ್ಲ, ಕಳಿಸ್ತಾ ಇರ್ತಾನೆ. ದೇವಸ್ಥಾನಗಳಿಗೆ, ಶಕ್ತಿ ಪೀಠಗಳು, ದ್ವಾದಶ ಲಿಂಗಗಳು, ಈ ತರ ತುಂಬಾ ತುಂಬಾ ಪವರ್ಫುಲ್ ಟೆಂಪಲ್ ಗಳಿಗೆ ಕಳಿಸ್ತಾನೆ. ಅಂದ್ರೆ ಅದಕ್ಕೂ ಒಂದು ಕಾಲ ಬರ್ಬೇಕಲ್ವಾ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಹೋಗಕ್ಕಾಗಲ್ಲ. ಈ 9ನೇ ಮನೆ ಜಲತತ್ವ ರಾಶಿಯಾಗಿದ್ದು ಅಲ್ಲಿ ಏನಾದ್ರೂ ಗುರು ಬಂದ ಅಂದ್ರೆ ಖಂಡಿತವಾಗ್ಲೂ ತೀರ್ಥಯಾತ್ರೆಗಳನ್ನ ಮಾಡಿಸ್ತಾನ ಅವನು. ಸೊ ಅಂದ್ರೆ ಪುಣ್ಯ ಸಂಪಾದನೆ ಮಾಡೋದು ಅಂತ ಹೇಳಿ. ಬಟ್ ತೀರ್ಥಯಾತ್ರೆ ಮಾಡಿದ್ರೆ ಮಾತ್ರ ಪುಣ್ಯ ಸಂಪಾದನೆ ಆಗಲ್ಲ, ನಾವು ನಮ್ಮಲ್ಲಿ ಒಳ್ಳೆ ಬದಲಾವಣೆಗಳಾಗ್ಬೇಕು, ಒಂದಷ್ಟು ಜನಗಳಿಗೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕು. ಕೆಲವು ಮಿಸ್ಟೇಕ್ಗಳು ನಮ್ ಕಡೆಯಿಂದ ಏನಿರುತ್ತೆ, ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ತಪ್ಪುಗಳಿದ್ದೇ ಇರುತ್ತೆ, ತಪ್ಪು ಮಾಡಿದಿರೋ ಮನುಷ್ಯನೇ ಇಲ್ಲ. ಆ ತಪ್ಪನ್ನ ಸರಿ ಮಾಡ್ಕೊಂಡು ಸರಿದಾರಿಯಲ್ಲಿ ಹೋಗುವಂಥದ್ದು, ನಮ್ಮಲ್ಲಿ ಆಗುವಂತ ಒಳ್ಳೆ ಬದಲಾವಣೆನೇ ನಿಜವಾದ ಆಧ್ಯಾತ್ಮ. ನಾವಿಲ್ಲಿ ಪೂಜೆ ಮಾಡ್ತೀವಿ, ಹೂ ಹಾಕ್ತಿವಿ, ಎಲ್ಲಾ ಮಾಡ್ತೀವಿ, ಈ ಕಡೆ ಬಂದ್ಬಿಟ್ಟು ಏನೋ ಕೆಟ್ಟ ಮಾತಲ್ಲಿ ಬೈತೀವಿ, ಅಥವಾ ಇನ್ಯಾರಿಗೋ ಹರ್ಟ್ ಮಾಡ್ತೀವಿ, ಇನ್ಯಾರಿಗೋ ಕಣ್ಣೀರ್ ಹಾಕ್ಸ್ತೀವಿ ಅಂದ್ರೆ ಅದು ಪೂಜೆ ಅಂತ ಬರಲ್ಲ, ಅದು ನಿಮ್ಗೆ ಅಧ್ಯಾತ್ಮ ಅಂತಾನೆ ಬರಲ್ಲ, ಅದೊಂದು ಆಚರಣೆ ಆಗ್ಬಿಡುತ್ತೆ ಅಷ್ಟೇನೆ. ಆಚರಣೆ ಮಾತ್ರ ಮಾಡಿದ್ರೆ ಸಾಲದು, ನಾವು ಒಳ್ಳೆತನವನ್ನ ಅಳವಡಿಸ್ಕೋಬೇಕಾಗತ್ತೆ. ಒಟ್ನಲ್ಲಿ ಆ ತರದ ಬದಲಾವಣೆ ಕೂಡ ಆಗುತ್ತೆ. ಯಾಕಂದ್ರೆ ಗುರು 9ನೇ ಮನೇಲಿ ಕುತ್ಕೊಂಡು ನಿಮ್ ರಾಶಿಯಲ್ಲಿದ್ದಾನೆ ಅಂದ್ರೆ ಏನೋ ಒಂದನ್ನ ಕಲಿಸ್ತಾನ ಅವನು. ಏನ್ ಕಲಿಸ್ತಾನೆ? ಗುರು ಯಾವಾಗ್ಲೂ ಒಳ್ಳೇದನ್ನೇ ಕಲಿಸೋದು, ಕೆಟ್ಟದ್ದನ್ನ ಯಾರು ಕಲಿಸಲ್ಲ. ಗುರುಗಳು ಯಾವತ್ತೂ ಒಳ್ಳೇದನ್ನೇ ಕಲಿಸ್ತಾರಲ್ವಾ. ಹಾಗಾಗಿ ಒಳ್ಳೊಳ್ಳೆ ವಿಚಾರಗಳನ್ನ ಕಲಿಯುವಂಥದ್ದು ಇದೆಲ್ಲ ವಿದ್ಯಾರ್ಥಿಗಳಿಗೆ ಮಾತ್ರ ಬಹಳ ಚೆನ್ನಾಗಿದೆ. ಎಲ್ಲಾ ವಿಷಯದಲ್ಲೂ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಪಂಚಮ ಶನಿಯ ಪ್ರಭಾವ ಸ್ವಲ್ಪ ಕಮ್ಮಿ ಆಗಿರುತ್ತೆ, ಹಂಗಂತ ಪೂರ್ತಿ ಕಮ್ಮಿ ಆಗಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ 5ನೇ ಮನೇಲಿ ಇದ್ದಾನಲ್ವಾ. ಶನಿಗೆ ನೀವು ಪರಿಹಾರ ಮಾಡ್ಕೊಳ್ಳಿ. ಈ ವಾರದ ಶನಿವಾರ ಎಳ್ಳೆಣ್ಣೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ. ಅದ್ ಬಿಟ್ಟು ಉದ್ಯೋಗ, ಹಣಕಾಸಿನ ವಿಚಾರ ಇನ್ಯಾವುದ್ರಲ್ಲೂ ಏನು ಸಮಸ್ಯೆಗಳಿರೋದಿಲ್ಲ, ಬಹಳ ಚೆನ್ನಾಗಿದೆ. ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಗುರುಗ್ರಹ ಈಗಾಗ್ಲೇ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ.
ಅಷ್ಟಮದಲ್ಲೇ ಬುಧನೂ ಇರ್ತಾನೆ, ಶುಕ್ರನೂ ಇರ್ತಾನೆ. ಇಲ್ಲಿ ಮುಖ್ಯವಾಗಿ ನಿಮಗೆ ಇದು ಬಹಳ ಎಚ್ಚರಿಕೆಯಿಂದ ಇರುವಂತಹ ಸಮಯ ಆಗಿರುತ್ತೆ. ಒಂದು ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಾಗಬಹುದು, ಇಲ್ಲಾಂದ್ರೆ ಆಕಸ್ಮಿಕವಾಗಿ ಏನೋ ಸಮಸ್ಯೆಗಳಾಗಬಹುದು, ಸಡನ್ ಆಗಿ ದುಡ್ಡು ಕಾಸಿನ ವಿಷಯದಲ್ಲಿ ಏನೋ ಒಂದು ನಷ್ಟ ಆಗುವಂಥದ್ದು, ಅಂದ್ರೆ ನಿಮ್ಗೆ ಯಾರೋ ದುಡ್ಡಿನ ವಿಷಯದಲ್ಲಿ ಮೋಸ ಮಾಡ್ಬೋದು, ಅಥವಾ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ ಮಾಡಿದ ದುಡ್ಡು ಹೊರಟೋಗ್ಬೋದು. ಈ ತರದ್ದೇನೋ ಆಗುತ್ತೆ. ತುಂಬಾ ಕೇರ್ಫುಲ್ ಆಗಿರಿ. ಒಂದು ನಿಮ್ಮ ಆರೋಗ್ಯದ ವಿಚಾರ, ಯಾಕಂದ್ರೆ 6ನೇ ಮನೆ ಅಧಿಪತಿ ಅಂದ್ರೇನೆ ರೋಗಸ್ಥಾನ ಅಂತ ಹೇಳ್ತೀವಿ. ಲಗ್ನಾಧಿಪತಿ ನಮ್ಮ ದೇಹ ಸೌಖ್ಯವನ್ನ ಕೊಡ್ತಾನೆ, ರಾಷ್ಟ್ರಾಧಿಪತಿ ಮನಸ್ಸಿನ ನೆಮ್ಮದಿಯನ್ನ ಕೊಡ್ತಾನೆ. ಈಗ ನಿಮ್ಮ ರಾಷ್ಟ್ರಾಧಿಪತಿ 8ನೇ ಮನೇಲಿ ಇರೋದ್ರಿಂದ ಮನಸ್ಸಿಗೆ ಏನೋ ಒಂದು ಬೇಸರ, ನೆಮ್ಮದಿ ಇಲ್ಲ, ಆ ಕೆಲವರ ಬಗ್ಗೆ ತುಂಬಾ ಅಸಮಾಧಾನ ಮತ್ತು ಅಸಹಾಯಕ ಪರಿಸ್ಥಿತಿಗಳು, ಕೆಲವೊಂದು ಏನೂ ಮಾಡಕ್ಕಾಗಲ್ಲ ಅನ್ನುವಂಥ, ಇದೆಲ್ಲ ಒಂದ್ ರೀತಿ ಮಾನಸಿಕ ಖಿನ್ನತೆಗೆ ಕಾರಣ ಆಗತ್ತೆ. ಇದರಿಂದ ನಿಮ್ಮ ಆರೋಗ್ಯದ ಮೇಲೂ ಕೂಡ ಪರಿಣಾಮಗಳು ಉಂಟಾಗತ್ತೆ. ಯಾರಿಗೆ ಧನಸ್ಸು ರಾಶಿಯವರಿಗೆ ಶುಗರ್ ಇದೆ, ತುಂಬಾ ಕೇರ್ಫುಲ್ ಆಗಿರಿ. 8ನೇ ಮನೆಯಲ್ಲಿ ಶುಕ್ರ ಮತ್ತು ಗುರು ಗ್ರಹ ಇರೋದು, ಮತ್ತೆ ಬಾಧಕಾಧಿಪತಿ ಕೂಡ ಇರೋದ್ರಿಂದ ಶುಗರ್ ಇರುವಂತವ್ರಿಗೆ ಜಾಸ್ತಿ ಆಗ್ಬಹುದು, ಅಥವಾ ಶುಗರೇ ಇಲ್ಲ ನನಗೆ ಅನ್ನಂದ್ರು ಶುಗರ್ ಸ್ಟಾರ್ಟ್ ಆಗಬಹುದು ವಿಪರೀತ ಯೋಚನೆ ಮಾಡೋದ್ರಿಂದ, ಅಥವಾ BP ವೇರಿಯೇಷನ್ ಆಗಬಹುದು. 8ನೇ ಮನೆಯಲ್ಲಿ 3 ಗ್ರಹಗಳಿರೋದ್ರಿಂದ ನಿಮ್ಗೆ ಏನಾದ್ರೂ ಸಣ್ಣ ಕಾಯಿಲೆ ಬಂದು ಅದು ದೊಡ್ಡದಾಗ್ಬಿಡುವಂಥದ್ದು. ಸಡನ್ ಆಗಿ ನೋಡ್ತಾ ಏನೋ ಒಂಚೂರು ಕೇರ್ಲೆಸ್ ಮಾಡ್ತೀರಾ, ಆ ತರ ಸಣ್ಣದಾಗಿ ಎಡವಿ ಬಿದ್ದಿರ್ತೀರಾ, ಅದು ಗಾಯ ದೊಡ್ಡದಾಗೋದು, ಈ ತರದ್ ಏನೋ ಒಂದು ಸಮಸ್ಯೆಗಳಾಗತ್ತೆ. ಮೆಂಟಲಿ ಮತ್ತು ಫಿಸಿಕಲಿ ಎರಡೂ ರೀತಿಯಲ್ಲಿ ಕೆಲವು ಸಮಸ್ಯೆಗಳಾಗತ್ತೆ. ವ್ಯವಹಾರದಲ್ಲಿಯೂ ಕೂಡ ನಂಬಿಕೆ ದ್ರೋಹ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಯಾರನ್ನು ನಂಬೇಡಿ. ವ್ಯವಹಾರ ಬಿಸ್ನೆಸ್ ಅಂತ ಬಂದಾಗ ನೀವೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿ, ಬೇರೆಯವ್ರಿಗೆ ನಿಮ್ಮ ವ್ಯವಹಾರದ ಜವಾಬ್ದಾರಿಗಳನ್ನ ಕೊಡಬೇಡಿ. ಇನ್ನು ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರೋಂಥವ್ರಿಗೆ ಕೆಲಸದಲ್ಲಿ ಸ್ವಲ್ಪ ಕಷ್ಟಗಳಾಗತ್ತೆ. ಅಂದ್ರೆ ನಿಮ್ಗೆ ವಿಪರೀತ ಕಷ್ಟ ಆಗುವಂತ ಕೆಲಸಗಳು, ಕಷ್ಟದ ಜವಾಬ್ದಾರಿಗಳನ್ನ ಕೊಡುವಂಥದ್ದು, ಈ ತರ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಜವಾಬ್ದಾರಿ ಹೊರಕ್ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಈ ವಾರದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ನಾನು ಕೆಲಸ ಚೇಂಜ್ ಮಾಡ್ಬಿಡ್ಲಾ, ಈ ಕೆಲಸ ಬಿಟ್ಬಿಡ್ಲಾ, ಬೇರೆ ಕೆಲಸ ನೋಡೋಣ ಅಂತಾನು ಅನ್ಸುತ್ತೆ. ಬಟ್ ಆ ತರ ನಿರ್ಧಾರ ಕೂಡ ತಗೋಬೇಡಿ. ನೀವು ಕೆಲಸ ಬಿಟ್ರೆ ತಕ್ಷಣ ಕೆಲಸ ಸಿಗಲ್ಲ. ದಶಮಾಧಿಪತಿ ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ, ಸುಮ್ನೆ ಮನೇಲಿ ಕೂತ್ಕೋಬೇಕಾಗತ್ತೆ. ಮನೇಲಿ ಸುಮ್ನೆ ಕೂತ್ಕೊಂಡ್ರೆ ಇನ್ನೂ ಮೆಂಟಲಿ ತುಂಬಾ ವೀಕ್ ಆಗ್ಬಿಡ್ತೀರಾ. ಹಾಗಾಗಿ ಇರೋ ಕೆಲಸ ಸ್ವಲ್ಪ ಕಷ್ಟ ಆದ್ರೂ ಕೂಡ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೊಂದ್ಕೊಂಡು ಅದನ್ನ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡಿ. ಮಾತಿನ ವಿಷಯದಲ್ಲಿ ಎಚ್ಚರಿಕೆಯಿಂದಿರಿ. ನೀವೇನು ಮಾತಾಡಕ್ ಹೋಗ್ಬೇಡಿ ಯಾರ ಹತ್ರನೂ ಜಾಸ್ತಿ. ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಗಳು ಗೊತ್ತಾಗ್ತಾ ಇರುತ್ತೆ ನಿಮ್ಗೆ. ಯಾವ ಟೈಮಲ್ಲಿ ನೀವು ಸೈಲೆಂಟ್ ಆಗ್ಬಿಡ್ಬೇಕು ಆ ಟೈಮಲ್ಲಿ ಸೈಲೆಂಟ್ ಆಗ್ಬಿಡಿ. ಇನ್ನು 9ನೇ ಮನೆ ಅಧಿಪತಿ ನಿಮ್ಗೆ ರವಿ ಗ್ರಹ 7ನೇ ಮನೇಲಿ ಇರ್ತಾನೆ. ರವಿ ನಿಮ್ಮನ್ನ ನೋಡ್ತಾ ಇರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಇರುತ್ತೆ, ಏನೋ ಒಂದ್ ಮಾಡ್ತೀನಿ ನಾನು ಅನ್ನೋ ಒಂದು ಧೈರ್ಯ ಇರುತ್ತೆ. 6ನೇ ಮನೇಲಿ ಪೂಜೆ ಇರೋದ್ರಿಂದ ತುಂಬಾ ಶ್ರಮ, ತುಂಬಾ ಪರಿಶ್ರಮ, ಅಂದ್ರೆ ರೆಸ್ಟ್ ಇಲ್ದೆ ದುಡಿಯುವಂಥದ್ದು ಇದಿರುತ್ತೆ. ಯಾಕಂದ್ರೆ 6ನೇ ಮನೇಲಿ ಪೂಜೆ ಇರೋದ್ರಿಂದ ರೆಸ್ಟ್ ಇಲ್ದೆ ಕೆಲಸ ಮಾಡ್ತೀರಾ. ಬಟ್ ಫೈನಲಿ ಏನ್ ಅನ್ಸುತ್ತೆ, ನಾನು ರೆಸ್ಟ್ಲೆಸ್ ಆಗಿ ಇಷ್ಟು ಕೆಲಸ ಮಾಡಿದ್ರು ನನಗೇನು ಒಳ್ಳೇದಾಗ್ತಾ ಇದೆ ಅನ್ನೋ ತರನು ನಿಮ್ಗೆ ಫೀಲ್ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಬಟ್ ಇದು ದುಡಿಯುವ ಸಮಯ, ಕೆಲಸ ಮಾಡುವ ಸಮಯ, ನಿಮ್ಮನ್ನ ನೀವು ನೋಡ್ಕೊಳ್ಳುವಂತ ಸಮಯ, ನಿಮ್ಮ ಮಾನಸಿಕ ದೈಹಿಕ ಆರೋಗ್ಯ, ನಿಮ್ಮ ಉದ್ಯೋಗ ಎಲ್ಲದ್ರ ಕಡೆ ನೀವು ಗಮನ ಕೊಡ್ಬೇಕು. ಒಂದು ನಿಮಿಷನು ನೀವು ಯಾವುದೋ ಒಂದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರ ಅಂದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ನಾನು ಏನೋ ನನ್ನ ಸಮಯನ ವ್ಯರ್ಥ ಮಾಡ್ತಿದ್ದೀನಿ ಅಂತ ನೀವು ಫೀಲ್ ಮಾಡ್ಕೋಬೇಕು. ಯಾಕಂದ್ರೆ ದಶಮ ಸ್ಥಾನನ ಶನಿ ನೋಡ್ತಾ ಇರೋದ್ರಿಂದ ಸಮಯವನ್ನ ನೀವು ವ್ಯರ್ಥ ಮಾಡಬಾರ್ದು. ನಿಮ್ಮ ಕೆಲಸ ಇವಾಗ ಏನೋ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದು ಕೂಡ ನಿಮ್ದೇನೋ ಒಂದು ಕರ್ಮ ಇರುತ್ತೆ, ನಾ ಕ್ಲಿಯರ್ ಮಾಡ್ಕೋತಿದ್ದೀನಿ ಅಂತ ಅನ್ಕೊಳ್ಳಿ. ಸದ್ಯಕ್ಕೆ ಈ ವಾರದಲ್ಲಿ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗಿರುತ್ತೆ. ಚಿಂತೆಗಳು ಮತ್ತೆ ಹೆಲ್ತ್ ಪ್ರಾಬ್ಲಮ್, ಸಡನ್ ಆಗಿ ಜ್ವರ ಬರೋದು, ಮತ್ತೆ ನೀರಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಅಂದ್ರೆ ವಾತಾವರಣದಲ್ಲಿ ವ್ಯತ್ಯಾಸಗಳಾಗೋದು. ಈಗ ಬೇರೆ ಊರಿಗೆ ಟ್ರಾವೆಲ್ ಮಾಡೋದ್ರಿಂದ ಅಲ್ಲಿ ನೀರು ಕುಡಿಯೋದು, ತಕ್ಷಣ ಏನೋ ಗಂಟ್ಲಿಗೆ ಸಮಸ್ಯೆ ಆಯ್ತು, ಹೆಲ್ತ್ ಪ್ರಾಬ್ಲಮ್ ಆಯ್ತು, ಕೋಲ್ಡ್ ಆಯ್ತು, ಈ ತರದ್ದೇನೋ ಒಂದು ಆಗತ್ತೆ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಮತ್ತು ಮನಸ್ಸಿಗೆ ನೆಮ್ಮದಿ ಬೇಕು. ಪ್ರತಿದಿನ ರಾತ್ರಿ ಮಲಗೋ ಮುಂಚೆ ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ಳಿ. ಇದನ್ನ ಕೇಳಿಸ್ಕೊಂಡಾಗ ಏನಾಗುತ್ತೆ, ನಿಮ್ಗೆ ಒಂದು ಬ್ರೈನ್ ನ ರಿಪೇರಿ ಮಾಡುತ್ತೆ ಆ ಶ್ಲೋಕ. ಅಷ್ಟು ಪವರ್ ಇದೆ ಅದಕ್ಕೆ, ವಿಷ್ಣು ಸಹಸ್ರನಾಮಕ್ಕೆ. ಒಂಥರ ನಿಮ್ ಬ್ರೈನ್ ಎಲ್ಲ ರಿಪೇರಿ ಆಯ್ತು ಅನ್ನೋ ತರ. ಬೆಳಗ್ಗೆಯಿಂದ ತಲೆ ಕೆಡಿಸ್ಕೊಂಡಿರ್ತೀರಾ, ಆಮೇಲೆ ಒಂಥರ ಬ್ರೈನ್ ಎಲ್ಲ ರಿಪೇರಿ ಆಯ್ತು, ನೀಟಾಗಿ ಮಲ್ಕೊಂಡ್ಬಿಡಿ. ಬೆಳಗ್ಗೆ ಫ್ರೆಶ್ ಆಗಿರುತ್ತೆ. ನಾಳೆದು ನಾಳೆಗೆ ಬಿಟ್ಬಿಡಿ. ಇವತ್ತು ನಾನು ಚೆನ್ನಾಗಿದ್ದೀನಿ, ಇವತ್ತು ಬದುಕಿದ್ದೀನಿ ಅಷ್ಟೇ, ಇದೇ ಸತ್ಯ. ನಾಳೆ ಏನಾಗುತ್ತೋ ಆ ಪರಮಾತ್ಮನ ಬಿಟ್ಬಿಡೋಣ, ದೇವ್ರು ಹೇಗೋ ಕಾಪಾಡ್ತಾನೆ, ಈ ಒಂದು ನಂಬಿಕೆಯಲ್ಲಿ ನೀವಿರ್ಬೇಕು. ಹಣದ ವಿಷಯದಲ್ಲಿ ಮಾತ್ರ ಪ್ರತಿ ಹೆಜ್ಜೆಲು ಎಚ್ಚರಿಕೆಯಿಂದಿರಿ. ಯಾರಿಗೂ ಹಣ ಕೊಡಬೇಡಿ.
ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಈಗ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಹೆಂಗ್ ನಡೀತಿದೆಯೋ ಬಿಸ್ನೆಸ್ ಹಂಗ್ ನಡ್ಕೊಂಡು ಹೋಗ್ಲಿ ಅಷ್ಟೇ, ಆರಾಮಾಗಿ ಅದನ್ನ ಬಿಟ್ಬಿಡಿ. ಏನು ಮುಖ್ಯವಾದ ಡಿಸಿಷನ್ಸ್ ತಗೋಬೇಡಿ. ಸರ್ಕಾರಿ ಉದ್ಯೋಗದಲ್ಲಿರೋರ್ಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ಏನೇ ಕಿರಿಕಿರಿ ಇದ್ರು ನಿಮ್ ಕೆಲ್ಸದಲ್ಲಿ ಏನೋ ಸಮಸ್ಯೆ ಇಲ್ಲ. ಬಟ್ ಪ್ರೈವೇಟ್ ಜಾಬ್ ಅಲ್ಲಿ ಇರೋರ್ಗೆ ಮಾತ್ರ ಉದ್ಯೋಗದಲ್ಲೂ ಭಯ, ಆತಂಕ, ಎಲ್ಲಿ ಕೆಲಸ ಹೋಗ್ಬಿಡುತ್ತೋ, ಎಲ್ಲಿ ಪ್ರಾಜೆಕ್ಟ್ ಹೋಗ್ಬಿಡುತ್ತೋ, ಈ ಭಯ ಟೆನ್ಷನ್ ಇದ್ದೇ ಇರುತ್ತೆ. ನೀವೇನ್ ಪರಿಹಾರ ಮಾಡ್ಬೇಕು ಅಂದ್ರೆ ಪ್ರತಿ ಗುರುವಾರ ಗುರು ದತ್ತಾತ್ರೇಯ ಚರಿತ್ರೆ ಪಾರಾಯಣ ಮಾಡ್ಬೇಕು. ಈ ವಾರನೂ ಮಾಡಿ. ಗುರುಪಾದಕ ಮಂತ್ರ ಹೇಳ್ಕೊಳ್ಳಿ. ಇದು ತುಂಬಾ ಮನಸ್ಸಿಗೆ ಸಮಾಧಾನ ಕೊಡುತ್ತೆ. ಯಾಕಂದ್ರೆ ಗುರು ನಮ್ಮನ್ನ ಈ ಈ ಬಂಧನದಿಂದ ದೂರ ಸರಿಸ್ತಾನೆ. ಇದೆಲ್ಲ ಬಂಧನ, ನೀವು ಇದೆಲ್ಲ ಅನ್ಕೊಳ್ಳೋದೆಲ್ಲ ಬಂಧನ. ಗುರುಪಾದಕ ಮಂತ್ರ ಹೇಳ್ಕೊಳ್ಳಿ. ನಮ್ಮ ಎಲ್ಲವನ್ನು ಆ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ಬಿಟ್ವಿ ಅಂತ ಇದೊಂದು ಮಂತ್ರ ಹೇಳ್ಕೊಳ್ಳಿ ಡೈಲಿ. ಇದು ನಿಮ್ಗೆ ಎಷ್ಟೋ ಧೈರ್ಯವನ್ನ ಕೊಡುತ್ತೆ. ಮತ್ತೆ ಬುದ್ಧಿ, ನಿಮ್ಮ ಮೆದುಳನ್ನ ಪಾಸಿಟಿವ್ ಮಾಡುತ್ತೆ. ನಿಮ್ಮ ಯೋಚನೆಗಳನ್ನ ಪಾಸಿಟಿವ್ ಆಗಿ ಟರ್ನ್ ಮಾಡಿಬಿಡುತ್ತೆ. ಇದನ್ನ ಮಾಡ್ಕೊಳ್ಳಿ. ಹಾಗೆ ಸಾಧ್ಯವಾದ್ರೆ ಈ ವಾರದ ಗುರುವಾರ ಕಡಲೆಬೇಳೆ ದಾನ, ಶುಕ್ರವಾರ ಅವರೆಕಾಳು ದಾನ, ಇದೆರಡು ಪರಿಹಾರವನ್ನು ಮಾಡ್ಕೊಳ್ಳಿ. ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶನಿ ಗ್ರಹ ತೃತೀಯ ಭಾವದಲ್ಲಿದ್ದಾನೆ. 7ನೇ ಮನೆಯಲ್ಲಿ 3 ಗ್ರಹಗಳಿರೋದ್ರಿಂದ ಶುಭ ಫಲ. ಉದ್ಯೋಗದಲ್ಲಿ ತುಂಬಾ ಅನುಕೂಲ. ಟ್ರಾವೆಲ್ ಮಾಡ್ತೀರಾ, ಉದ್ಯೋಗದ ನಿಮಿತ್ತವಾಗಿ ಟ್ರಾವೆಲ್ ಮಾಡುವಂತಹ ಒಂದು ಸಂದರ್ಭ ಬರಬಹುದು. ಆಮೇಲೆ ಅನ್ಕೊಂಡಂತ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ. 7ನೇ ಮನೆಯಲ್ಲಿ ಬುಧ ಕುತ್ಕೊಂಡಿರೋದ್ರಿಂದ ಧಾರ್ಮಿಕ ವಿಚಾರಗಳು, ಧಾರ್ಮಿಕ ಕೆಲಸಗಳು ಇವುಗಳಲ್ಲಿ ನೀವು ಹೆಚ್ಚು ಪಾಲ್ಗೊಳ್ಳುವಂತದ್ದಾಗತ್ತೆ. ಒಳ್ಳೇದಾಗುವಂತಹ ಸೂಚನೆಗಳು ಕಂಡು ಬರುತ್ತೆ. ಇದ್ರ ಜೊತೆಗೆ ಗುರು 7ನೇ ಮನೇಲಿ ಇರೋದ್ರಿಂದ ವಿವಾಹಕ್ಕೆ ಸಂಬಂಧಪಟ್ಟಂತೆ ತುಂಬಾ ಒಂದು ಅನುಕೂಲ ನಿಮ್ಮನ್ನ ಹುಡ್ಕೊಂಡ್ ಬರುತ್ತೆ. ವಿವಾಹ ಆಗ್ತಾ ಇಲ್ಲ, ತುಂಬಾ ಲೇಟ್ ಆಗ್ತಾ ಇದೆ ಅಂತ ಅನ್ನುವಂತ ಸಂದರ್ಭದಲ್ಲಿ ಆ ಒಂದು ಅಡೆತಡೆಗಳು ನಿವಾರಣೆ ಆಗುತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತೆ. ಮತ್ತೆ ಕೆಲವು ಮಾತುಕತೆಗಳು, ಒಪ್ಪಂದಗಳು ಮಾಡ್ಕೊಳ್ಳುವಂಥದ್ದು, ಕೋರ್ಟ್ ವಿಚಾರಗಳು, ಈ ತರದ್ ಯಾವುದೇ ಒಂದು ಮಾತುಕತೆಯಲ್ಲಿ ನಿಮ್ಗೆ ಜಯ ಸಿಗುವಂತದ್ದು ಆಗುತ್ತೆ. ಇನ್ನು ಬಿಸ್ನೆಸ್ ಅಂತ ಬಂದಾಗ ವ್ಯಾಪಾರದಲ್ಲಿ ಹೆಚ್ಚು ಲಾಭ ಇದೆ ಈ ವಾರದಲ್ಲಿ. ಅದರಲ್ಲೂ ಈ ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರ್ಗಂತೂ ತುಂಬಾನೇ ಚೆನ್ನಾಗಿದೆ. ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ತುಂಬಾ ಲಾಭ ಇದೆ, ತುಂಬಾ ಅನುಕೂಲ ಇದೆ. ಇನ್ನು ಪಂಚಮಾಧಿಪತಿ ಶುಕ್ರ ಗ್ರಹ 7ನೇ ಮನೆಯಲ್ಲಿ ಇರೋದ್ರಿಂದ ಪ್ರೀತಿ ವಿಚಾರದಲ್ಲಿ ತುಂಬಾ ಅನುಕೂಲ ಇದೆ. ಇವಾಗ ಪ್ರೀತಿ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿತ್ತು ಅಂದ್ರೆ ಸರಿ ಮಾಡ್ಕೊಳ್ತೀರಾ. ಪ್ರೀತಿ ವಿಚಾರದ ಬಗ್ಗೆ ಮನೆಯಲ್ಲಿ ಹೇಳ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಅದಕ್ಕೆ ಒಳ್ಳೆ ಟೈಮ್ ಇದು. ಯಾಕಂದ್ರೆ ಸಪ್ತಮದಲ್ಲಿ ಪಂಚಮಾಧಿಪತಿ ಇರೋದು. ಸಪ್ತಮ ಅನ್ನೋದು ವಿವಾಹ, ಪಂಚಮ ಅನ್ನೋದು ಪ್ರೀತಿ. ಪ್ರೀತಿ ವಿವಾಹದಲ್ಲೇನೆ ಮುಗಿಬೇಕು, ಅವಾಗ್ಲೇ ಅದು ಶಿಸ್ತು ಅಂತ ಅನ್ನಿಸ್ಕೊಳ್ಳೋದು ಅಲ್ವಾ. ಅವಾಗ ಅದು ಸುಖದಿಂದ ಎಂಡ್ ಆಗತ್ತೆ ಅಂತ ಹೇಳ್ಬೋದು. ಅದಕ್ಕೆ ನೀವು ಆ ವಿಚಾರವಾಗಿ ನೋಡೋದಾದ್ರೆ ಇದು ಒಳ್ಳೆ ಟೈಮ್. ಇಂಥದ್ರ ಬಗ್ಗೆ ನೀವು ಮಾತಾಡ್ಬೇಕು ಮನೆಯಲ್ಲಿ ನಿಮ್ಮ ವಿಚಾರಗಳನ್ನ ಪೇರೆಂಟ್ಸ್ ಹತ್ರ, ಅಂದ್ರೆ ಇದು ಕರೆಕ್ಟ್ ಆಗಿದೆ ಟೈಮು. ಇನ್ನು ಸಪ್ತಮದಲ್ಲಿ ಬುಧ ಗ್ರಹ ಸ್ಥಿತನಾಗಿದ್ದಾನೆ, ಭಾಗ್ಯಾಧಿಪತಿ ಮತ್ತು ಷಷ್ಠ ಭಾವಾಧಿಪತಿ. ಉದ್ಯೋಗದ ನಿಮಿತ್ತ ಬೇರೆ ಕಡೆ ನೀವು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿದ್ರೆ ಮತ್ತೆ ವರ್ಗಾವಣೆಗೆ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಆ ವಿಷಯದಲ್ಲಿ ತುಂಬಾ ಅನುಕೂಲಗಳಾಗುವಂತ ಸಾಧ್ಯತೆಗಳಿದೆ. ಪಂಚಮದಲ್ಲಿ ಕುಜಗ್ರಹ ಸ್ಥಿತನಾಗಿದ್ದಾನೆ, ಲಾಭಾಧಿಪತಿ ಪಂಚಮದಲ್ಲಿರೋದ್ರಿಂದ ಲಾಭವನ್ನೇ ನೋಡ್ತಾ ಇದ್ದಾನೆ. ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಹೊಸದಲ್ಲಿ ಏನಾದ್ರು ಒಂದು ಹೊಸದಾಗಿ ಪ್ರಾರಂಭ ಮಾಡ್ಕೊಳ್ತೀರಾ. ನಿಮ್ಮ ಬಿಸ್ನೆಸ್ ಅಲ್ಲಿ ಹೊಸ ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ. ಅದು ನಿಮ್ಮ ಬಿಸ್ನೆಸ್ ನಲ್ಲಿ ಇನ್ನೂ ಹೆಚ್ಚಿನ ಒಂದು ಲಾಭವನ್ನ ತಂದು ಕೊಡುತ್ತೆ ಅಂತ ಹೇಳ್ಬೋದು. ಹಾಗೆ ತೃತೀಯ ಭಾವದಲ್ಲಿರುವಂತಹ ಶನಿಗ್ರಹ ಸೂಕ್ಷ್ಮ ಮತಿ ಅಂತ ಹೇಳ್ತೀವಿ. ಅಂದ್ರೆ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ, ನೆಕ್ಸ್ಟ್ ಏನ್ ನಿರ್ಧಾರ ತಗೋಬೇಕು, ಈ ತರದ ಆಲೋಚನೆಗಳನ್ನ ಶನಿಗ್ರಹ ಕೊಡ್ತಾನೆ. 9ನೇ ಮನೆ ನೋಡ್ತಾ ಇರೋದ್ರಿಂದ ದೇವರು, ಧರ್ಮ, ಭಕ್ತಿ ಇವುಗಳ ಕಡೆಗೆ ಜಾಸ್ತಿ ಮನಸ್ಸು ಹೋಗುತ್ತೆ. ಹಾಗೆ ನಿಮ್ಗೆ 7ನೇ ಮನೆಯಲ್ಲಿರುವಂತಹ ಗುರುಗ್ರಹ ವ್ಯಯಾಧಿಪತಿ ಆಗಿರ್ತಾನೆ. ವ್ಯಯಾಧಿಪತಿಯಾಗಿ 7ನೇ ಮನೆಯಲ್ಲಿದ್ದಾಗ ಇದು ನಿಮಗೆ ಒಂದು ಹಣವನ್ನ, ಅಂದ್ರೆ ಖರ್ಚಾಗ್ಬಿಡುತ್ತೆ ಅನ್ನೋ ಹಣವನ್ನ ಯಾವುದೋ ಒಂದು ಒಳ್ಳೇದಕ್ಕೆ ಇನ್ವೆಸ್ಟ್ ಮಾಡ್ತೀರಾ. ಭವಿಷ್ಯಕ್ಕೆ ಅದು ನಿಮ್ಗೆ ಉಪಯೋಗ ಆಗತ್ತೆ ಅನ್ನೋ ರೀತಿಯಲ್ಲಿ ವ್ಯಾವಹಾರಿಕವಾಗಿ ಒಂದಷ್ಟು ಶುಭ ಫಲವನ್ನ ಗುರುಗ್ರಹ ಕೊಡ್ತಾ ಇದ್ದಾನೆ. ಹಾಗೆ ಮನಸ್ಸಿಗೆ ಸಂತೋಷ, ಸಮಾಧಾನ, ನೆಮ್ಮದಿ ಇದೆಲ್ಲವೂ ಇರುತ್ತೆ. ಏನೇ ಮಾತಾಡಿದ್ರು ಮಾತಿಂದ ನಿಮಗೆ ಲಾಭ, ಮಾತಿಂದ ಅಟ್ರಾಕ್ಟ್ ಮಾಡ್ತೀರಾ. ಗ್ರಾಹಕರ ವಿಷಯದಲ್ಲಿ ಇವಾಗ ಗ್ರಾಹಕರ ಜೊತೆನಲ್ಲೇ ನೀವು ಹೆಚ್ಚು ಮಾತಾಡ್ತಾ ಇರ್ತೀರ ಅಂದ್ರೆ ಒಳ್ಳೆಯ ಗ್ರಾಹಕರು ನಿಮ್ಗೆ ಸಿಗ್ತಾರೆ. ಹೊಸ ವ್ಯಕ್ತಿಗಳ ಪರಿಚಯ ಆಗತ್ತೆ ಸಮಾಜದಲ್ಲಿ. ಅದರಿಂದ ನೀವು ಬೇಕಾದಷ್ಟು ವಿಚಾರಗಳನ್ನ ಕಲಿತೀರಾ, ಬೇಕಾದಷ್ಟು ಲಾಭವನ್ನು ಕೂಡ ಪಡಿತೀರಾ ಅಂತ ಹೇಳ್ಬೋದು. ಎಲ್ಲಾ ರೀತಿಯಲ್ಲೂ ತುಂಬಾ ಚೆನ್ನಾಗಿದೆ ಮಕರ ರಾಶಿಯವರಿಗೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ಕುಟುಂಬದ ಪರಿಸ್ಥಿತಿ ಅಂದ್ರೆ ಯಾರಿಗೆ, ಯಾಕಂದ್ರೆ ಗುರು 6ನೇ ಮನೇಲಿ ಇದ್ದಿದ್ರಿಂದ 2025ರಲ್ಲಿ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್ ನ ಮಕರ ರಾಶಿಯವರು ಫೇಸ್ ಮಾಡಿದ್ದಾರೆ. ಆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಕೆಲವರು ತುಂಬಾ ಅವಮಾನಗಳನ್ನ ಫೇಸ್ ಮಾಡಿದ್ದಾರೆ. ಈ ಅವಮಾನದಿಂದ ಹೊರಗಡೆ ಬರುವಂತದ್ದು, ಯಾರು ಅವಮಾನ ಮಾಡಿದ್ರು ಅವರೇ ಬಂದು ಸಾರಿ ಕೇಳೋದು, ಅವರೇ ಬಂದು ಮತ್ತೆ ಮಾತಾಡ್ಸೋದು, ಈ ತರದ್ದೆಲ್ಲ ಆಗತ್ತೆ. ಒಂದು ಸಮಾಜದಲ್ಲಿ ಒಳ್ಳೆ ಹೆಸರು ಬರುತ್ತೆ, ಜೊತೆಗೆ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಫೈನಾನ್ಷಿಯಲಿ ಏನೇನೆಲ್ಲ ಸಮಸ್ಯೆಗಳಿತ್ತು ಅದೆಲ್ಲ ನಿವಾರಣೆ ಆಗ್ತಾ ಬರುತ್ತೆ. ಕುಟುಂಬದ ವಾತಾವರಣ ತುಂಬಾ ಉತ್ತಮವಾಗುತ್ತೆ. ಮಾನಸಿಕ ನೆಮ್ಮದಿ, ಜೊತೆಗೆ ಅನಾರೋಗ್ಯ ಸಮಸ್ಯೆಗಳು ಇದ್ರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಕೆಲವ್ರು ನೋಡಿ, ಕೆಲವೊಂದು ಕಾಯಿಲೆಗಳು, ಕೆಲವೊಂದು ಹೆಲ್ತ್ ಇಶ್ಯೂಸ್, ಕಾಲ್ ನೋವು ಅಂತಾರೆ, ಎಷ್ಟು ಆಸ್ಪತ್ರೆಗೆ ತೋರಿಸಿದ್ರು ಹುಷಾರಾಗೋದೇ ಇಲ್ಲ. ಸರಿಯಾದ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟ್ ಸಿಗುತ್ತೆ ಅಂದ್ರೂ ಕೂಡ ಅದಕ್ಕೂ ಒಂದು ಕಾಲ ಬರಬೇಕು. ಎಷ್ಟೋ ಡಾಕ್ಟರ್ಗಳ ಹತ್ರ ಹೋಗ್ತಾರೆ, ವಾಸಿ ಆಗಲ್ಲ. ಕೊನೆಗೆ ಎಲ್ಲೋ ಒಂದ್ ಕಡೆ ಹೋದಾಗ ಅಲ್ಲಿ ವಾಸಿ ಆಗ್ಬಿಡ್ತು ಅಂತಾರೆ. ಅದೊಂದು ಟೈಮ್. ನಾವ್ ಹೇಳ್ತೀವಿ ಆ ಡಾಕ್ಟರ್ ಇಂದ ವಾಸಿ ಆಯ್ತು, ಇಂಥವ್ರಿಂದಾನೇ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅನ್ನೋದು ಕೂಡ ಡಿಸೈಡ್ ಆಗ್ಬಿಟ್ಟಿರುತ್ತೆ. ಸೊ ಅದ್ರ ಪ್ರಕಾರ ಆ ರೀತಿ ನಿಮ್ಮ ಅನಾರೋಗ್ಯ ಸಮಸ್ಯೆ ಕೂಡ ಸರಿ ಹೋಗುವಂಥದ್ದು. ಈ ರೀತಿ ಬಹಳಷ್ಟು ಒಳ್ಳೇದಿದೆ. ಮಕರ ರಾಶಿಯವರಿಗೆ ತುಂಬಾನೇ ಒಳ್ಳೆ ಟೈಮ್ ಇದಾಗಿದೆ. ಕುಂಭರಾಶಿ. ಕುಂಭರಾಶಿಯವರಿಗೆ 6ನೇ ಮನೆಯಲ್ಲಿ ಶುಕ್ರ, ಬುಧ, ಗುರು 3 ಗ್ರಹಗಳು ದುಸ್ಥಾನದಲ್ಲಿ. ಶುಭ ಗ್ರಹಗಳು ದುಸ್ಥಾನಕ್ಕೆ ಬರಬಾರ್ದು. ಯಾವ ಯಾವ ಭಾವಾಧಿಪತಿಗಳು ದುಸ್ಥಾನದಲ್ಲಿದ್ದಾರೋ ಆಯಾ ಭಾವಕ್ಕೆ ತಕ್ಕಂತಹ ದುಃಖವನ್ನ ಕೊಡ್ತಾರೆ. ನೋಡಿ, 4ನೇ ಮನೆಯಲ್ಲಿ ಕುಜ ಇದ್ರು ಕೂಡ 4ನೇ ಮನೆ ಅಧಿಪತಿ ಶುಕ್ರ 6ನೇ ಮನೆಯಲ್ಲಿದ್ದಾನೆ. ಎಲ್ಲೋ ಒಂದ್ ಕಡೆ ತಾಯಿಯ ವಿಚಾರದಲ್ಲಿ ದುಃಖ, ತಾಯಿಗೆ ಅನಾರೋಗ್ಯ ಸಮಸ್ಯೆಗಳು, ಯಾಕೋ ಹುಷಾರಿಲ್ಲ, ಈ ತರ. ಮತ್ತೆ ಆಸ್ತಿ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆಗಳಾಗುವಂಥದ್ದು. ಮನೆ ತಗೋಬೇಕು, ವಾಹನ ತಗೋಬೇಕು, ಅಥವಾ ನಿವೇಶನ ತಗೋಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಬಟ್ ಏನ್ ಪ್ರಯತ್ನ ಮಾಡಿದ್ರು ಕೂಡ ಅದರಲ್ಲಿ ಸಕ್ಸಸ್ ಆಗಕ್ಕಾಗ್ತಾ ಇಲ್ಲ. ನಿಮ್ಗೆ ಇಷ್ಟ ಆಗೋ ಕಡೆ ನಿವೇಶನ ಸಿಗ್ತಾ ಇಲ್ಲ, ಅಥವಾ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ. ಯಾವುದೋ ಒಂದು ರೀಸನ್ಗೆ ಆ ಒಂದು ಆಸೆ ಅಥವಾ ನಿಮ್ಮ ಒಂದು ಆ ಕೆಲಸ ಹಾಗೆ ಮುಂದೂಡ್ತಾನೆ ಇದ್ದೀರಾ. ಈ ರೀತಿ ಈ ವಾರ ಕೂಡ ಸಮಸ್ಯೆ ಆಗತ್ತೆ. ಪ್ರಾಪರ್ಟಿ ವಿಚಾರದಲ್ಲಿ ಸಮಸ್ಯೆಗಳಿದೆ, ಏನೋ ತೊಂದರೆಗಳಿದೆ ಅಂದ್ರೆ ಅದು ಕೂಡ ಮುಂದುವರಿಯುತ್ತೆ. ಸಮಸ್ಯೆ ಇಲ್ಲ ಅಂದ್ರೂ ಕೂಡ ಏನಾದ್ರೂ ಸಮಸ್ಯೆಗಳು ಹುಟ್ಕೋಬಹುದು. ಶತ್ರುಗಳ ಒಂದು ಬಾಧೆ, ಶತ್ರುಗಳ ಕಾಟ ಜಾಸ್ತಿ ಆಗತ್ತೆ. ಅದಕ್ಕೆ ಕುಂಭರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರ್ಬೇಕು. 6ನೇ ಮನೇಲಿ 3 ಗ್ರಹಗಳಿದ್ದಾರೆ ಅಂದ್ರೆ ಶತ್ರುಗಳು ಜಾಸ್ತಿ ಆಗ್ತಾರೆ. ದೃಷ್ಟಿ ಆಗೋದು, ಅಥವಾ ನೋಡಿ, ದೃಷ್ಟಿ ದೋಷ ಜಾಸ್ತಿ ಆದ್ರೂ ಕೂಡ ಅದು ಪ್ರಯೋಗ ಮಾಡಿಸಿದಷ್ಟೇ ನಿಮ್ಗೆ ಎಫೆಕ್ಟ್, ಅದು ನೆಗೆಟಿವ್ ಎಫೆಕ್ಟ್. ಹಾಗಾಗಿ ಆದಷ್ಟು ನಿಮ್ಮ ಒಂದು ಜೀವನದಲ್ಲಿ ಏನೋ ಒಂದು ದೇವ್ರು ಸ್ವಲ್ಪ ಒಳ್ಳೇದ್ ಮಾಡ್ತಿದ್ದಾನೆ, ಒಳ್ಳೇದಾಗ್ತಾ ಇದೆ ಅಂದ್ರೆ ಅದನ್ನ ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದನ್ನ ಕಮ್ಮಿ ಮಾಡಿ. ಇದರಿಂದ ನೀವು ತುಂಬಾ ನಾನ್ ಚೆನ್ನಾಗಿದ್ದೀನಿ, ನನ್ಗೇನೋ ಒಂದು ಖುಷಿ ಇದೆ, ನಾನು ಸಂತೋಷವಾಗಿದ್ದೀನಿ ಅಂತ ನೀವು ಹೊರಗಡೆ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು ಕೂಡ ನಿಮ್ಗೆ ಮುಳುವೆ. ಅದು ಯಾವತ್ತಿದ್ರೂ ತೊಂದ್ರೆನೆ. ಯಾಕಂದ್ರೆ ಅಲ್ಲೆಲ್ಲೋ ಇನ್ನೊಂದು ಜೀವ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರೆ ಅದು ಕೂಡ ನೆಗೆಟಿವ್ ಎನರ್ಜಿನೇ. ಅಲ್ಲಿಂದ ನಿಮಗೆ ನೆಗೆಟಿವ್ ಎನರ್ಜಿ ಬರುತ್ತೆ. ಶತ್ರುತ್ವ ಜಾಸ್ತಿ ಆಗತ್ತೆ. ಮಿತ್ರರು ಕೂಡ ಶತ್ರುಗಳಾಗೋ ಸಾಧ್ಯತೆಗಳಿದೆ. ತುಂಬಾ ಎಚ್ಚರಿಕೆಯಿಂದ ಇರಿ ಆದಷ್ಟು. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಮ ಆರೋಗ್ಯ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥದ್ದು, ಸಡನ್ ಆಗಿ ಜ್ವರ ಬರುವಂಥದ್ದು, ಹುಷಾರ್ ತಪ್ಪೋದು, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ತುಂಬಾ ಜಾಗೃತಿ ಮಾಡಬೇಕು. ಹೆಲ್ತ್ ಇಶ್ಯೂಸ್, ಯಾರಿಗೆ ಶುಗರ್ ಇದೆ ನೋಡಿ, ಚಂದ್ರ ಅಂದ್ರೆ ಶುಗರ್ಗೆ ಕಾರಕ. ಗುರು, ಶುಕ್ರ ಇವರೆಲ್ಲ ಶುಗರ್ ಕೊಡ್ತಾರೆ. ಇವರೆಲ್ಲರದು ಕಾಂಬಿನೇಷನ್ ಇದೆ. ಚಂದ್ರನ ಮನೆಯಲ್ಲಿ ಗುರು, ಶುಕ್ರ ಕುತ್ಕೊಂಡ್ಬಿಟ್ಟಿದ್ದಾರೆ. ಇದ್ರಲ್ಲಿ ಅಷ್ಟಮಾಧಿಪತಿ ಬುಧ ಬೇರೆ. ಇರುವ ಕಾಯಿಲೆಯನ್ನ ಉಲ್ಬಣಗೊಳಿಸೋದು ಅಷ್ಟಮಾಧಿಪತಿಯ ಕೆಲಸ ಆಗಿರುತ್ತೆ. ಇವನು ಕೂಡ 6ನೇ ಮನೆಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದಾನೆ. ಕುಂಭರಾಶಿಯವ್ರಿಗೆ ಶುಗರ್ ಇದೆ ಅಂದ್ರೆ ಹುಷಾರಾಗಿರಿ. BP ಇದೆ ಅಂದ್ರೆ ಹುಷಾರಾಗಿರಿ. ಈಗಾಗ್ಲೇ ಏನಾದ್ರು ಹೆಲ್ತ್ ಇಶ್ಯೂಸ್ ಇದೆ ಅಂದ್ರೆ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ. ಕಾಲು ನೋವಿದ್ರೆ ಅದು ಜಾಸ್ತಿ ಆಗುತ್ತೆ. ಬೆನ್ನು ನೋವಿನ ಸಮಸ್ಯೆ ಇದ್ರೆ ಅದು ಜಾಸ್ತಿ ಆಗುತ್ತೆ. ಅಜೀರ್ಣತೆ, 5ನೇ ಮನೆಯಲ್ಲಿ ರವಿ ಇರೋದ್ರಿಂದ ಸ್ವಲ್ಪ ಅಜೀರ್ಣತೆ, ಯಾಕೋ ಡೈಜೆಸ್ಟ್ ಆಗ್ತಲ್ಲ, ಈ ತರ. ನೋಡಿ, ಇದರಲ್ಲಿ ಫಲಗಳು ಕೆಲವರಿಗೆ ಜಾಸ್ತಿ ಆಗ್ಬೋದು, ಕೆಲವರಿಗೆ ಕಮ್ಮಿ ಆಗ್ಬೋದು. ನೀವು ಯಾವ ಒಂದು ರೀತಿಯಲ್ಲಿ ಬದುಕ್ತಾ ಇದ್ದೀರಾ, ಎಷ್ಟು ಆಧ್ಯಾತ್ಮಿಕವಾಗಿದ್ದೀರಾ, ಎಷ್ಟು ಪ್ರತಿದಿನ ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ, ಜಪಗಳನ್ನ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್. ನಾವು ಅದನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರೆ ಈ ಗೋಚಾರದಲ್ಲಿ ಇರ್ತಕ್ಕಂಥ ಈ ನೆಗೆಟಿವ್ ಎಫೆಕ್ಟ್ ನಮ್ಗೊಂದು 20% 30% ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಆಗಲ್ಲ. ಇದು ಯಾವುದು ಮಾಡ್ತಾ ಇಲ್ಲ, ನಿಮ್ಗೆ ನಡೀತಾ ಇರೋ ದಶಾಭುಕ್ತಿನೂ ಚೆನ್ನಾಗಿಲ್ಲ ಅಂದಾಗ ಈ ಒಂದು ಗೋಚಾರದ ನೆಗೆಟಿವ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಅವಾಗ ಜಾಸ್ತಿ ತೊಂದರೆಗಳಾಗುತ್ತೆ. ನಿಮ್ಗೆ ದಶಾಭುಕ್ತಿ ಚೆನ್ನಾಗಿದ್ರು ಕೂಡ ಈ ಸಮಸ್ಯೆಗಳಿಂದ ಪಾರಾಗುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ರೂ ನಿಮ್ಗೆ 6ನೇ ಮನೆಯಲ್ಲಿ ಈ ಗ್ರಹಗಳಿರೋದ್ರಿಂದ ಎಷ್ಟು ಎಚ್ಚರಿಕೆಯಿಂದ ಇರೋಕ್ಕಾಗತ್ತೋ ಅಷ್ಟು ಎಚ್ಚರಿಕೆಯಿಂದ, ವ್ಯಾವಹಾರಿಕವಾಗಿ ಮತ್ತು ನಿಮ್ಮ ಆರೋಗ್ಯದ ವಿಚಾರ. ವ್ಯಾವಹಾರಿಕವಾಗಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಏನೂ ಮಾಡಬಾರ್ದು ಈ ವಾರದಲ್ಲಿ.
ಬೇರೆಯವ್ರಿಗೆ ಸಾಲ ಕೊಡಬೇಡಿ, ವಾಪಸ್ ಬರಲ್ಲ, ಈ ತರದ್ದೆಲ್ಲ ಆಗತ್ತೆ. ಇನ್ನು ಉದ್ಯೋಗ ಅಂತ ಬಂದಾಗ ಖಾಸಗಿ ಕಂಪನಿಗಳಿಗೆ ಕೆಲಸ ಮಾಡುವಂತವ್ರಿಗೆ, ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತವ್ರಿಗೆ ಏನು ಸಮಸ್ಯೆ ಇಲ್ಲ. ನೀವು ಅಲ್ಲಿ ಏನ್ ಕೆಲಸ ಮಾಡ್ತಿದ್ರೆ ಅದು ನಾರ್ಮಲ್ ಆಗಿ ಮಾಡ್ತಾ ಹೋಗ್ತೀರಾ. ಬಟ್ ಅಲ್ಲಿಯೂ ಕೂಡ ಕೆಲವು ಜನಗಳಿಂದ ನಿಮ್ಗೆ ಏನೋ ಒಂದು ಬೇಸರ ಆಗ್ತಾ ಇರುತ್ತೆ, ಆಯ್ತಾ. ಬಟ್ ಉದ್ಯೋಗದಲ್ಲಿ ಏನು ತೊಂದರೆ ಇಲ್ಲ, ಅಲ್ಲಿನ ವಾತಾವರಣದಲ್ಲಿ ಸಮಸ್ಯೆ ಇದೆ. ಇನ್ನು ಸರ್ಕಾರಿ ಉದ್ಯೋಗದಲ್ಲಿರೋರ್ಗೂ ಅಷ್ಟೇ, ನಿಮ್ಗೆ ಉದ್ಯೋಗದಲ್ಲಿ ಏನು ಸಮಸ್ಯೆ ಇಲ್ಲ, ನಿಮ್ಮ ನಾರ್ಮಲ್ ಆಗಿ ಸಂಬಳ ಏನ್ ಬರುತ್ತೆ ಅದು ಬರ್ತಾ ಇರುತ್ತೆ. ಬಟ್ ಅಲ್ಲಿರೋ ವ್ಯಕ್ತಿಗಳ ವಿಷಯದಲ್ಲಿ ನಿಮಗೆ ಬೇಜಾರಾಗ್ತಾ ಇರುತ್ತೆ. ಸ್ವಂತ ಉದ್ಯೋಗ ಅಂತ ಬಂದಾಗ ಎರಡೂ ರೀತಿಯಲ್ಲಿ ನಿಮ್ಮ ಉದ್ಯೋಗದಲ್ಲೂ ತೊಂದರೆ ಆಗ್ಬೋದು, ವ್ಯಕ್ತಿಗಳಿಂದನೂ ಸಮಸ್ಯೆ ಆಗ್ಬೋದು. ಪಾಲುದಾರಿಕೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸ್ವಲ್ಪ ಹುಷಾರಾಗಿರಿ. ಯಾವುದೋ ಒಂದು ರೀತಿಯಲ್ಲಿ ಮೋಸ ಆಗುತ್ತೆ ಅಂದಾಗ ನಿಮ್ಮ ಪಾಲುದಾರರೇ ನಿಮ್ಗೆ ಮೋಸ ಮಾಡಬಹುದು. ಆದಷ್ಟು ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಎಲ್ಲ ನೀನ್ ನೋಡ್ಕೊಂತ ಬಿಟ್ಬಿಡ್ತಾರೆ ನಂಬಿಕೆಯಿಂದ. ಅತಿಯಾದ ನಂಬಿಕೆನೂ ಒಳ್ಳೇದಲ್ಲ. ಹಾಗಾಗಿ ಸ್ವಲ್ಪ ಆ ವಿಷಯದಲ್ಲಿ ಹುಷಾರಾಗಿರಿ. ಆ ಆದಷ್ಟು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನ ಜಾಸ್ತಿ ಮಾಡಿ. ಯಾಕಂದ್ರೆ ಈ ಗುರುಬಲ ಇಲ್ಲದಿದ್ದಾಗ ಎಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೂ ಬರೀ ಅಡೆತಡೆಗಳು ಬರ್ತಾ ಇರುತ್ತೆ, ಹೋಗಕ್ಕೆ ಆಗಲ್ಲ, ಈ ತರದ್ದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ಪೂಜೆಗಳು ಮಾಡುವಂಥದ್ದು, ದೇವರ ನಾಮ ಜಪಗಳು, ವಿಷ್ಣುವಿನ ನಾಮ ಜಪ, ಶಿವನ ಜಪ ಮಾಡ್ಕೊಳ್ಳುವಂಥದ್ದು, ಇದನ್ನ ಸ್ವಲ್ಪ ಮಾಡಿ. ಇದು ನಿಮ್ಗೆ ಆಂತರಿಕವಾಗಿ ನಿಮ್ಮ ಒಂದು ಪ್ರಾರಬ್ಧ ಕರ್ಮವನ್ನ ಕ್ಲೆನ್ಸ್ ಮಾಡುತ್ತೆ. ಇದರಿಂದ ಹೊರಗಡೆ ಪ್ರಪಂಚದಲ್ಲಿ ಆಗ್ತಕ್ಕಂಥ ನಿಮ್ಮ ಸಮಸ್ಯೆಗಳನ್ನ ತಡೆಬಹುದು ನೀವು. ಯಾಕಂದ್ರೆ ನೀವು ಅಂತರಂಗದಿಂದ ಸ್ಟ್ರಾಂಗ್ ಆಗ್ತೀರಾ, ಇದನ್ನೆಲ್ಲ ತಡಿಬಹುದು. ಹಾಗಾಗಿ ಈ ಒಂದು ಪರಿಹಾರ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದೋದ್ರಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೆ, 6ನೇ ಮನೆಯಲ್ಲಿ ಬುಧ ಇರೋದ್ರಿಂದ. ಇಲ್ಲ ಓದ್ಬೇಕು ಅನ್ನೋ ಆಸಕ್ತಿ ಇದ್ರೂ ಕೂಡ ಏನೋ ಒಂದು ಅಡೆತಡೆಗಳು, ಇಲ್ಲ ಹೆಲ್ತ್ ಇಶ್ಯೂಸ್ ಬಂತು, ಎಕ್ಸಾಮ್ ಟೈಮಲ್ಲೇ ನೀವು ಹುಷಾರ್ ತಪ್ಪಿದ್ರೆ ಈ ತರದಿನ ಆಗುತ್ತೆ. ಪರಿಹಾರ ಅಂತ ಬಂದಾಗ ಈ ವಾರದಲ್ಲಿ ತಪ್ಪದೆ ಬುಧವಾರ ಹೆಸರು ಕಾಳು ಮತ್ತು ಅವರೆಕಾಳು ದಾನ ಕೊಡ್ಬೇಕು, ಗುರುವಾರ ಕಡಲೆಬೇಳೆ ದಾನ ಕೊಡ್ಬೇಕು. ಇದೆಲ್ಲ ಏನು ನಕಾರಾತ್ಮಕ ಫಲಗಳನ್ನ ಕುಂಭರಾಶಿಯವ್ರಿಗೆ ಹೇಳಿದೆ. ಇದು ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ತುಂಬಾ ಅನ್ವಯ ಆಗಲ್ಲ. ನಿಮ್ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಅನ್ವಯ ಆಗೇ ಆಗುತ್ತೆ. ಆದ್ರೆ ನಾನು ಹೇಳಿರೋ ಪರಿಹಾರಗಳನ್ನ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಮೀನರಾಶಿ, ಮೀನರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಗುರುಗ್ರಹ ಪಂಚಮದಲ್ಲಿದ್ದಾನೆ. ಹೊಸದನ್ನ ಕಲಿತಾ ಇದ್ದೀರಾ, ಹೊಸ ವ್ಯಕ್ತಿಗಳ ಪರಿಚಯ ಆಗ್ತಾ ಇದೆ, ಬಹಳ ಒಂದು ಸಂತೋಷವಾಗಿದ್ದೀರಾ. ನಿಮ್ಮಲ್ಲಿ ಇದ್ದಂತಹ ಅದೆಷ್ಟೋ ಗೊಂದಲಗಳು, ಕನ್ಫ್ಯೂಷನ್ಸ್ಗಳು ಕಡಿಮೆ ಆಗ್ತಾ ಇದೆ. ಕೆಲವೊಂದು ವಿಚಾರದಲ್ಲಂತೂ ಏನೋ ಒಂದು ಕೆಲಸ ಆಗ್ಬೇಕು, ಅಯ್ಯೋ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ಇರ್ತೀರಾ. ಬಟ್ ಆಗುತ್ತೆ. ಬಟ್ ಹಣಕಾಸಿನ ವಿಷಯದಲ್ಲಿ ದೊಡ್ಡ ಮಟ್ಟದ ಒಂದು ಅನುಕೂಲ ಆಗೋದಿದೆ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ 3ನೇ ಮನೆಯಲ್ಲಿ ಕುಜಗ್ರಹ ಇರೋದ್ರಿಂದ ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಆದ್ರೆ ಫೈನಾನ್ಷಿಯಲಿ ತೊಂದರೆ ಅಂತೇನಿಲ್ಲ, ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟಗಳು ಆ ತರದ್ದೆಲ್ಲ ಏನಿರಲ್ಲ. ಉದ್ಯೋಗದಲ್ಲಿ ಬಹಳಷ್ಟು ಅನುಕೂಲಗಳಾಗುತ್ತೆ. ಮುಖ್ಯವಾಗಿ ಪಂಚಮದಲ್ಲಿ ಈ ಒಂದು ದಶಮಾಧಿಪತಿ ಗುರುಗ್ರಹ ಇರೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡ್ತೀರಾ. ಯಾಕೆಂದ್ರೆ ನೀವಲ್ಲಿ ನಿಮ್ಗೆ ಕೊಟ್ಟಿರೋ ಜವಾಬ್ದಾರಿಗಳನ್ನ ನಿಭಾಯಿಸಿದಾಗ ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಎಲ್ರಿಗೂ ಗೊತ್ತಾಗುತ್ತೆ. ತುಂಬಾ ಬುದ್ಧಿವಂತ ವ್ಯಕ್ತಿ, ತುಂಬಾ ಜಾಣ್ಮೆ ಇರುವಂತವ್ರು ಅಂತ ಅನ್ಸ್ಕೊಳ್ತೀರಾ. ಹಾಗಾಗಿ ಪ್ರಮೋಷನ್ಗೋಸ್ಕರ ಏನಾದ್ರು ಪ್ರಯತ್ನ ಮಾಡೋದಾದ್ರೆ ಮಾಡ್ಬೋದು, ವರ್ಗಾವಣೆಗೋಸ್ಕರ ಏನಾದ್ರು ಪ್ರಯತ್ನ ಮಾಡೋದಾದ್ರೆ ಮಾಡ್ಬೋದು. 4ನೇ ಮನೆಯಲ್ಲಿ ರವಿ ಇರೋದ್ರಿಂದ, ಸಪ್ತಮಾಧಿಪತಿ ಪಂಚಮದಲ್ಲಿದ್ದಾನೆ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಮಾತುಕತೆಗಳಿದ್ರು ಕೂಡ ಖಂಡಿತವಾಗ್ಲೂ ನೀವು ಮುಂದುವರಿಬಹುದು. ಅಂದ್ರೆ ವಧುವರ ಅನ್ವೇಷಣೆ ಶಾಸ್ತ್ರಗಳು ಈ ತರದ್ದು ಏನೇ ಇದ್ರು ಕೂಡ ಖಂಡಿತ ಮುಂದುವರಿರಿ. ಈ ವಾರದಲ್ಲಂತೂ ಈ ಗುರು ಮತ್ತೆ ಬುಧ ಒಂದೇ ಮನೇಲಿದ್ದಾರೆ, ಶುಕ್ರ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ ಜೊತೆನಲ್ಲಿ. ಹಾಗೆ ಪ್ರೀತಿ ವಿಚಾರವಾಗಿ ಏನಾದ್ರೂ ಮಾತುಕತೆಗಳಿದ್ರು ಕೂಡ ಅಷ್ಟೇ, ಈ ಪ್ರೀತಿ ವಿಷಯದಲ್ಲಿ ಏನಾದ್ರು ತೊಂದರೆ ಆಗಿದ್ರು ಕೂಡ ಅದು ಸಾಲ್ವ್ ಆಗುತ್ತೆ. ಯಾಕಂದ್ರೆ ಪಂಚಮ ಅನ್ನೋದು ಪ್ರೀತಿ ಅಂತ ಬಂದಾಗ ಬರೀ ನಾವು ಈ ಹುಡುಗ ಹುಡುಗಿ ಪ್ರೀತಿ ಅಂತ ಅಷ್ಟೇ ತಗೋಬಾರ್ದು. ಆತ್ಮೀಯರು ತುಂಬಾ ನೀವು ಯಾರನ್ನ ಹಚ್ಕೊಳ್ತೀರಾ, ಅವರು ನಿಮ್ ಸಂಬಂಧಿಕರಾಗಿರ್ಬೋದು, ಏನೋ ಒಂದ್ ಕಾರಣಕ್ಕೆ ದೂರ ಆಗ್ಬಿಟ್ಟಿರ್ತೀರಾ, ಮತ್ತೆ ನಿಮ್ಮಲ್ಲಿ ಪ್ರೀತಿ ಉಂಟಾಗುವಂಥದ್ದು, ಮತ್ತೆ ನೀವು ಒಂದಾಗುವಂಥದ್ದು, ಸ್ನೇಹಿತರಾಗಿರ್ಬಹುದು. ಈ ತರ ಸಂಬಂಧಗಳನ್ನ ಸರಿ ಮಾಡುವುದೇ ಗುರುವಿನ ಕೆಲಸ. ಯಾಕಂದ್ರೆ ತಿಳುವಳಿಕೆ ಕೊಡ್ತಾನೆ. ಈಗ ನಾನ್ ಯಾಕೆ ಸೋಲ್ಬೇಕು, ನಾನ್ ಯಾಕೆ ಇವ್ರನ್ನ ಮಾತಾಡ್ಸ್ಬೇಕು, ಅಹಂಕಾರ, ಕೋಪ, ಮತ್ತೆ ಅವ್ರು ಏನೋ ಒಂದು ಅಂದಿರ್ತಾರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸಿಟ್ಟು ಸಾಧಿಸೋದು, ಈ ಗುಣಗಳನ್ನೆಲ್ಲ ಗುರು ಕಮ್ಮಿ ಮಾಡ್ಬಿಟ್ಟು ಹೋಗ್ಲಿ ಬಿಡು, ಆ ಸಂದರ್ಭ ಹಂಗಿತ್ತು, ಯಾರು ಇಲ್ಲಿ ಕೆಟ್ಟವರಲ್ಲ, ಸಂದರ್ಭ ಹಂಗಾಗತ್ತೆ, ಕ್ಷಮಿಸ್ಬಿಡೋಣ, ಇದು ಗುರು ಕೊಡೋದು ಸ್ವಭಾವ. ಗುರುವಿನ ಸ್ವಭಾವ ಹೀಗೆ ಇರುತ್ತೆ. ಎಲ್ಲವನ್ನೂ ಕ್ಷಮಿಸುವ ಒಂದು ಗುಣ ಇರೋದು ಗುರುವಿಗೆ ಮಾತ್ರ. ಒಂದು ತಾಯಿಗೆ, ಆ ತಾಯಿ ಮಕ್ಕಳಿಗೆ ಮಾತ್ರ ಸೀಮಿತ. ಆದ್ರೆ ಗುರು ತನ್ನ ಜೊತೆನಲ್ಲಿರೋ ಎಲ್ಲಾ ಶಿಷ್ಯರ ವಿಷಯದಲ್ಲೂ ಕೂಡ ಕ್ಷಮೆಯನ್ನ ತೋರಿಸ್ತಾ ಇರ್ತಾನೆ. ಈ ಗುರುವಿನ ಸ್ವಭಾವವೇ ಹಾಗೆ. ಹಾಗಾಗಿ ಆತರ ಸಂಬಂಧಗಳನ್ನ ಸರಿ ಮಾಡ್ತಾನೆ. ವಿದ್ಯಾರ್ಥಿಗಳಿಗಂತೂ ತುಂಬಾ ಚೆನ್ನಾಗಿದೆ. ಕಲೆಗೆ ಸಂಬಂಧಪಟ್ಟಂತೆ ಏನಾದ್ರೂ
ಆ ಕಲಿತಾ ಇರುವಂತವ್ರಿಗೆ ತುಂಬಾ ಒಳ್ಳೆ ಟೈಮ್ ಇದು. ಏನೋ ಒಂದು ಒಳ್ಳೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಉನ್ನತ ವ್ಯಾಸಂಗವನ್ನ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ ಅನುಕೂಲ ಅವಕಾಶ ಸಿಗುವ ಸಾಧ್ಯತೆಗಳಿದೆ. ಏನೋ ಒಂದು ಅವಕಾಶ, ಒಂದು ವೇದಿಕೆ ಸಿಗ್ಬೋದು ನಿಮ್ಗೆ. ನಿಮ್ಮ ಒಂದು ನಿಮ್ಗಿರುವಂತಹ ಒಂದು ಟ್ಯಾಲೆಂಟ್ ಅನ್ನ ಹೊರಗಡೆ ಪ್ರಪಂಚಕ್ಕೆ ತೋರಿಸೋದಕ್ಕೆ ಒಂದು ವೇದಿಕೆ ಸಿಗಬಹುದು. ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೇದಾಗುತ್ತೆ. ಧರ್ಮ, ದೇವರು, ಪೂಜೆ ಇವುಗಳಲ್ಲಿ ಕೂಡ ಹೆಚ್ಚು ಆಸಕ್ತಿ. ವಿಶೇಷವಾಗಿ ತಿಳ್ಕೊಳ್ತಾ ಹೋಗ್ತೀರಾ ಶಾಸ್ತ್ರಗಳ ಬಗ್ಗೆ, ಧರ್ಮ, ದೇವರ ಬಗ್ಗೆ ತುಂಬಾ ತಿಳ್ಕೊತೀರಾ. ಕೆಲವೊಂದು ಪೂಜೆಗಳ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಹೀಗೆ ಮೀನರಾಶಿಯವರಿಗೆ ಒಂದ್ ರೀತಿ ಇದು ಕಲಿಯುವ ಸಮಯ, ಕಲಿಕೆ ಸಮಯ ಪ್ಲಸ್ ಜೀವನದಲ್ಲಿ ಭವಿಷ್ಯ ಉಜ್ವಲವಾಗುವಂತಹ ನಿರ್ಧಾರಗಳನ್ನ ತಗೊಳ್ಳುವಂತಹ ಸಮಯ. ಸ್ವಂತ ಉದ್ಯೋಗವನ್ನ ಮಾಡ್ತಾರವ್ರಿಗೆ ಅದ್ಭುತವಾದಂತಹ ಲಾಭ. ಅದರಲ್ಲೂ ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡೋರಿಗೆ ಇನ್ನೂ ಚೆನ್ನಾಗಿದೆ, ಯಾಕಂದ್ರೆ ಸಪ್ತಮಾಧಿಪತಿನೂ ಪಂಚಮದಲ್ಲೇ ಕುತ್ಕೊಂಡಿದ್ದಾನೆ. ಹಾಗೆ ಇನ್ನು ಸರ್ಕಾರಿ ಉದ್ಯೋಗ, ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಉದ್ಯೋಗದಲ್ಲಿ ಅಷ್ಟೇ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಯಾಕಂದ್ರೆ 6ನೇ ಮನೆ ಅಧಿಪತಿ ನಿಮ್ 4ನೇ ಮನೇಲಿ ಕೂತ್ಕೊಂಡು 10ನೇ ಮನೆ ನೋಡ್ತಾ ಇದ್ದಾನೆ. ನೀವಾಯ್ತು ನಿಮ್ ಕೆಲಸ ಆಯ್ತು ಅನ್ನೋ ರೀತಿಯಲ್ಲಿ ನಿಮ್ ಪಾಡಿಗೆ ನೀವಿದ್ರೂ ಕೂಡ ನಿಮ್ಮನ್ನ ಜನ ಗುರುತಿಸ್ತಾರೆ. ಯಾಕಂದ್ರೆ ಅಲ್ಲಿ ಗುರು ಉಚ್ಚ ಕ್ಷೇತ್ರಕ್ಕೆ ಬಂದಿದ್ದಾನೆ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ವಿಶೇಷವಾದ ಗುಣವನ್ನ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಒಂದು ವಿಶೇಷವಾದ ಬದಲಾವಣೆಯನ್ನ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಬದಲಾವಣೆ ಆಗ್ತಾ ಇರೋದು ಕೂಡ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಹಾಗೆ ಎಲ್ಲಾ ರೀತಿಯಲ್ಲೂ ಕೂಡ ಮೀನರಾಶಿಯವರಿಗೆ ಚೆನ್ನಾಗಿರೋದ್ರಿಂದ ಈ ವಾರ ಮೀನರಾಶಿಯವರಿಗೆ ತುಂಬಾ ಒಳ್ಳೆಯ ಸಮಯ. ಯಾವುದೇ ಒಂದು ಪ್ರಮುಖ ನಿರ್ಧಾರ ತಗೋಬೇಕು ಅಂತಂದ್ರೂ ಕೂಡ ನೀವು ಮುಂದುವರಿರಿ, ಯಾವುದೇ ಭಯ ಬೇಡ, ನೀವು ಮುಂದೆ ಹೆಜ್ಜೆ ಇಡ್ಬೋದು. ಏನು ನಿಮ್ಗೆ ಅಡೆತಡೆಗಳು, ತೊಂದರೆಗಳೇನಿಲ್ಲ. ಶನಿ ನಿಮ್ಮ ರಾಶಿಯಲ್ಲಿ ಇದ್ರೂ ಕೂಡ ಇತರ ಎಲ್ಲ ಗ್ರಹಗಳು ಶುಭ ಫಲ ಕೊಡ್ತಾ ಇದಾರೆ. ಶನಿವಾರ ಎಳ್ಳೆಣ್ಣೆಯನ್ನ ದೇವಸ್ಥಾನಕ್ಕೆ ಕೊಟ್ಬಿಡಿ. ಯಾಕಂದ್ರೆ ಈಗೇನೋ ಸದ್ಯಕ್ಕೆ ಗುರುವಿನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ, ಆದ್ರೆ ಗುರು ದೃಷ್ಟಿ ತಪ್ಪಿಸ್ಕೊಂಡ್ಮೇಲೆ ಶನಿಯ ಒಂದು ಪ್ರಭಾವ ಜಾಸ್ತಿ ಆಗುತ್ತೆ. ಆಗ ಅಲ್ಲಿ ನಿಮ್ಗೆ ಶನಿ ಕಷ್ಟವನ್ನ ಕೊಡಬಾರ್ದು. ಅಂದ್ರೆ ಈಗಿನಿಂದನೇ ನೀವು ಪರಿಹಾರವನ್ನ ಮಾಡ್ತಾ ಬಂದ್ಬಿಡಿ, ಒಳ್ಳೇದಾಗತ್ತೆ. ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಗೋಚಾರ ಫಲಗಳು. ಎಲ್ಲರಿಗೂ ಶುಭವಾಗಲಿ.